ಕರ್ನಾಟಕದ ಸಮಸ್ತ ಪ್ರಜ್ಞಾವಂತ ನಾಗರಿಕರಿಗೆ ನಿಮ್ಮ ಗೆಳೆಯ ವಿಠ್ಠಲ್ ವಗ್ಗನನ ಕ್ರಾಂತಿಕಾರಿ ಜೈ ಭೀಮ್ಗಳು. ಸ್ನೇಹಿತರೆ, ಇವತ್ತು ಮಾತಾಡ್ತಕ್ಕಂಥ ವಿಷಯ ನೀವೆಲ್ಲರೂ ಸುಮಾರು ಒಂದು ವಾರದಿಂದ ಗಮನಿಸಿದಿರಿ. ಈ ಟ್ರೆಜರ್ ಹಂಟ್ ಅಂತಕ್ಕಂಥ ವೃಷಾಂಕ್ ಭಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬೌದ್ಧ ಧಮ್ಮವನ್ನು ಉಲ್ಲೇಖ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಹಾಗೂ ಭಾರತದಲ್ಲಿರ್ತಕ್ಕಂಥ ಸಮಸ್ತ ಬೌದ್ಧ ಉಪಾಸಕಿಯರೆಲ್ಲರನ್ನು ಕೂಡ ತುಚ್ಛವಾಗಿ ಮಾತಾಡೋದಷ್ಟೇ ಅಲ್ಲದೆ ಬುದ್ಧರಕ್ಕಿತ ಭಂತೇಜಿಯವರ ಒಂದು ಪುಸ್ತಕವನ್ನು ಉಲ್ಲೇಖಿಸಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಬೌದ್ಧ ಉಪಾಸಕಿಯರು ಮಾವೋವಾದಿಗಳದಾರ ಮತ್ತು ಎಲ್ಲ ಬೌದ್ಧ ಉಪಾಸಕಿಯರು ನೆಕ್ಸಲೆಟ್ಸ್ ಅದಾರ, ಮಾರ್ಕ್ಸ್ವಾದಿಗಳದಾರ ಅಂತಕ್ಕಂಥ ಪದಬಳಕೆಯನ್ನು ಮಾಡೋದ್ರ ಮೂಲಕ ಉದ್ದಟತನದಿಂದ ವಿಷಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರ್ತಕ್ಕಂಥ ಈ ವೃಷಾಂಕ್ ಭಟ್ಟ ಅಂತಕ್ಕಂಥ ಜುಟ್ಟನಿಗೆ ತಕ್ಕ ಉತ್ತರ ಕೊಡಲು ನಾನು ಇವತ್ತಿನ ದಿವಸ ಲೈವ್ ಬರ್ತಾಯಿದ್ದೀನಿ. ಸ್ನೇಹಿತರೆ, ನಮ್ಮ ಜನಪದ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ, ಏನಂದರೆ ಮೀರದಕ್ಕೆ ಒಬ್ಬ ಮೇರಾ ಸಾಬ್ ಇರ್ತಾನ ಅಂತ, ಮೀರದಕ್ಕೆ ಒಬ್ಬ ಮೇರಾ ಸಾಬ್ ಇರ್ತಾನ ಅಂತ. ಹಂಗೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಮೇಲೆ, ಬೌದ್ಧ ಧಮ್ಮದ ಸಿದ್ಧಾಂತಗಳ ಮೇಲೆ, ನನ್ನ ಶೋಷಿತ ಸಮಾಜದ ಮೇಲೆ, ಭಾರತದ ಸಂವಿಧಾನದ ಮೇಲೆ ಈ ಮನುವಾದಿಗಳಿಂದ ಬೌದ್ಧಿಕವಾಗಿರ್ತಕ್ಕಂಥ ದೌರ್ಜನ್ಯ ಎಸಗಿದಾಗ ಅಂಥ ಭಂಡ ಜನರಿಗೆ ದಾಖಲೆ ಸಮೇತ ತಕ್ಕದಾಗಿರ್ತಕ್ಕಂಥ ತಕ್ಕ ಸಮಯಕ್ಕೆ ಉತ್ತರ ಕೊಡ್ತಕ್ಕಂಥ ಒಬ್ಬ ಮೀರಾ ಸಾಹೇಬ್ ಬಾಬಾ ಸಾಹೇಬ್ರ ಒಬ್ಬ ವಿದ್ಯಾರ್ಥಿ ವಿಠ್ಠಲ್ ವಗ್ಗನ ಕರ್ನಾಟಕದಲ್ಲಿ ಅದಾನ ಅಂತಕ್ಕಂಥದ್ದು ಆ ಭಂಡರು ನೆನಪಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಒಬ್ಬ ಭಟ್ಟನಿಗೆ ನೀರಿಳಿಸಿದ್ದು ಇನ್ನೂ 15-20 ದಿವಸ ಆಗಿದ್ದಿಲ್ಲ. ಈಗ ಮತ್ತೊಬ್ಬ ವೃಷಾಂಕ ಭಟ್ಟ ಅಂತಕ್ಕಂಥ ಅವಿವೇಕಿ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಬಾಡಿಗೆ ಭಾಷಣಕಾರನಾಗಿ ತನ್ನ ತೀಟಿಯನ್ನು ತೀರಿಸಿಕೊಂಡಿದ್ದಾನೆ. ಸ್ನೇಹಿತರೆ, ನಾನು ಮತ್ತೊಮ್ಮೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಇಂಥ ಮನುವಾದಿಗಳಿಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ. ನೀವು ನಿಜವಾದ ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೇ ಆದರೆ, ನಿಮ್ಮಲ್ಲಿ ತಾಯಿ ತಂದೆಯ ರಕ್ತ ಹರಿತಿದ್ದಿದ್ದೇ ಆದರೆ, ನೀವು ಗಾಳಿಯಲ್ಲಿ ಸಂವಿಧಾನದ ಕುರಿತು ಅವಹೇಳನಕಾರಿ ಬಾಬಾ ಸಾಹೇಬರ ವಿಚಾರಧಾರೆಯ ಮೇಲೆ ನಿಮ್ಮ ಬಂದೂಕು ಇಟ್ಟು ಯಾರಿಗೆ ಹೊಡಿತಕ್ಕಂಥದ್ದು, ಬೌದ್ಧ ಧಮ್ಮ ಮತ್ತು ಬೌದ್ಧ ಉಪಾಸಕರ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣ ಬೇಡ್ರಪ್ಪ. ಜಾಗ ನಿಮ್ಮದಿರಲಿ, ಜನ ನಿಮ್ಮದಿರಲಿ, ನಿಮ್ಮ ಧಾರ್ಮಿಕ ಗ್ರಂಥಗಳ ಬಗ್ಗೆ ಮಾತಾಡೋಣ, ಸಂವಿಧಾನದ ಬಗ್ಗೆ ಮಾತಾಡೋಣ, ಬಾಬಾ ಸಾಹೇಬರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಗ್ಗೆ ಮಾತಾಡೋಣ, ಬೌದ್ಧ ಧಮ್ಮದ ಬಗ್ಗೆ ಮಾತಾಡೋಣ, ಈ ದೇಶಕ್ಕೆ ಬೌದ್ಧ ಉಪಾಸಕಿಯರ ಕೊಡುಗೆಯ ಬಗ್ಗೆ ಮಾತಾಡೋಣ. ದಾಖಲೆ ಸಹಿತ ಎಳೆಯಾಗಿ ಬಿಚ್ಚಿಡ್ತೀನಿ. ಅದನ್ನು ಬಿಟ್ಟುಬಿಟ್ಟು ಅವಿವೇಕಿಗಳ ಥರ ಸಾಮಾಜಿಕ ಜಾಲತಾಣದಲ್ಲಿ ಯಾರನ್ನೂ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯಾವುದೋ ಒಂದು ಸಂಸ್ಕೃತಿಯನ್ನು, ಯಾವುದೋ ಒಂದು ಜನಾಂಗವನ್ನು, ಯಾವುದೋ ಜನಾಂಗ ಅನ್ನೋದಕ್ಕಿಂತಲೂ ಈ ದೇಶದ ಮೂಲ ನಿವಾಸಿಗಳನ್ನು, ಈ ದೇಶದ ಮೂಲ ಭಾರತೀಯರನ್ನು ಮತ್ತು ಈ ದೇಶಕ್ಕಾಗಿ ತಮ್ಮ ತನು ಮನ ಧನ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಜನಾಂಗದ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂಥ ಮಧ್ಯ ಏಷ್ಯಲಿಂದ ಅಲಿಮಾರಿಗಳಾಗಿ ಬಂದಿರತಕ್ಕಂಥ ಈ ಆರ್ಯ ಬ್ರಾಹ್ಮಣರು ಇವತ್ತಿನ ದಿವಸ ಅವರಿಗೆ ತಕ್ಕದಾಗಿರ್ತಕ್ಕಂಥ ಉತ್ತರ ಕೊಡಲು ನಾನು ಲೈವ್ ಬರ್ತಾ ಇದ್ದೀನಿ. ಸ್ನೇಹಿತರೆ, ನಾನಿಲ್ಲಿ ಹೋಶ್ ಮತ್ತು ಹವಾಶದಲ್ಲಿ ಆರ್ಯ ಬ್ರಾಹ್ಮಣರು ಅಂತಕ್ಕಂಥ ಪದ ಬಳಕೆ ಮಾಡ್ತಾ ಇದ್ದೇನೆ. ಬ್ರಾಹ್ಮಣರು ಅಂತ ಅಲ್ಲ. ಕಾರಣ, ಬ್ರಾಹ್ಮಣರಲ್ಲೂ ಕೂಡ ಕುದುಮಲ ರಂಗರಾಯರಂಥವ್ರು, ಆರ್ ಗೋಪಾಲಸ್ವಾಮಿ ಅಯ್ಯಂಗಾರರಂಥವರು, ಸಾಕಷ್ಟು ಜನ ಬ್ರಾಹ್ಮಣರು ಕೂಡ ನಾನು ಬಲ್ಲೆನು. ಸಮಾಜಕ್ಕಾಗಿ ಚಿಂತನೆ ಮಾಡಿರ್ತಕ್ಕಂಥ, ಹೋರಾಟ ಮಾಡಿರ್ತಕ್ಕಂಥ ಜನರನ್ನು, ಬ್ರಾಹ್ಮಣ ಜನರನ್ನು. ಆದರೆ ಅವರನ್ನು ಅನುಲಕ್ಷಿಸಿ ಮಾತಾಡ್ತಾ ಇಲ್ಲ. ಈ ಸ್ವಸ್ಥ ಸಮಾಜದ ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ, ಬಹುಸಂಸ್ಕೃತಿಯ ಮೇಲೆ ವೈಚಾರಿಕ ದೌರ್ಜನ್ಯ ಮಾಡುತ್ತಲಿರ್ತಕ್ಕಂಥ ಈ ಭಂಡ ಆರ್ಯ ಬ್ರಾಹ್ಮಣರಿಗೆ ತಕ್ಕ ಉತ್ತರ ಕೊಡಲು ನಾನು ಬರ್ತಾ ಇದ್ದೇನೆ ಮತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ.
ದಯವಿಟ್ಟು ಜೂಮ್ ಮೀಟಿಂಗ್ ಆಗಿರ್ಬೋದು, ಲೈವ್ದಲ್ಲಿ ಟಿ ವಿ ಡೆಬೇಟ್ ಆಗಿರ್ಬೋದು, ನನ್ನನ್ನು ಕರೀರಿ, ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಅನ್ನತಕ್ಕಂಥದ್ದನ್ನು ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ಸ್ನೇಹಿತರೆ, ಈ ಹಂಟಿಂಗ್ ವಿತ್ ಟ್ರೆಜರ್ ಹಂಟ್ ವಿತ್ ವೃಷಾಂಕ್ ಭಟ್ ಅಂತಕ್ಕಂಥ ಅವಿವೇಕಿಗೆ ಎಳೆಯಾಗಿ ದಾಖಲಿಸೇತ ಉತ್ತರ ಕೊಡುತ್ತಾ ಇದ್ದೇನೆ. ಮಧ್ಯ ಏಷ್ಯಾದಿಂದ ಅಲೆಮಾರಿಗಳಾಗಿ ಡಕಾಯಿತಿ ಮಾಡಲು ಬಂದಿರತಕ್ಕಂಥ ಆರ್ಯ ಜನಾಂಗ, ಭಾರತದಲ್ಲಿ ಸನಾತನ ಧರ್ಮ ಇರಲಿಲ್ಲ. ಕ್ರಿಸ್ತಪೂರ್ವ 7000 ವರ್ಷಗಳಿಂದ ಕ್ರಿಸ್ತಪೂರ್ವ 1500ರವರೆಗೆ ಈ ದೇಶದಲ್ಲಿ ಮಾನವ ಧರ್ಮ ಇತ್ತು. ಮಾನವ ಜನಾಂಗ ಈ ದೇಶದಲ್ಲಿ ವಾಸ ಮಾಡ್ತಾಯಿದ್ರು. ಯಾವಾಗ ಅಲೆಮಾರಿಗಳಾಗಿ ಬಂದಿರತಕ್ಕಂಥ ಡಕಾಯಿತ ಆರ್ಯ ಜನಾಂಗ ಈ ದೇಶದ ಮೇಲೆ ಆಕ್ರಮಣ ಮಾಡೋದರ ಮೂಲಕ ಭೌತಿಕ ಸಂಕತನಗಳನ್ನು ಸರ್ವನಾಶ ಮಾಡಿ ಬೌದ್ಧ ಧರ್ಮವನ್ನು ವಿಧ್ವಂಸ ಮಾಡಿದ್ರು. ಬೌದ್ಧಿಕ ಸಂಕತನಗಳ ಮೇಲೆ ದೌರ್ಜನ್ಯಗಳ ಎಸಗುಳದ ಮೂಲಕ ಅವನ್ನು ರೂಪಾಂತರಿಸಿಕೊಂಡು ಸನಾತನಿ ಸಿದ್ಧಾಂತಗಳಂತೇಳಿ ಏನು ರೂಪಾಂತರಿಸಿಕೊಂಡಿದ್ದಾರೋ ಅವುಗಳನ್ನು ಎಳೆಯಾಗಿ ಬಿಚ್ಚಿಡಲು ಬಂದಿದ್ದೇನೆ. ಮಿಸ್ಟರ್ ಭಟ್ ಅವರೇ, ನಿಮ್ಮ ಮೂಲ ಸಿದ್ಧಾಂತಗಳನ್ನು, ನಿಮ್ಮ ಮೂಲ ಧಾರ್ಮಿಕ ಗ್ರಂಥಗಳನ್ನು ಅವಲೋಕನ ಮಾಡಿ. ಎಷ್ಟು ಕಲುಷಿತಗೊಂಡಿವೆ, ಎಷ್ಟು ಕಾಲ್ಪನಿಕವಾಗಿವೆ, ಎಷ್ಟು ಸಮಾಜಕ್ಕೆ ವಿರೋಧಿಯಾಗಿವೆ, ಮತ್ತು ಎಷ್ಟು ಬಾಲಿಶತನದಿಂದ ಕೂಡಿವೆ, ಮತ್ತು ಯಾವ ರೀತಿ ಆ ತತ್ವ ಸಿದ್ಧಾಂತಗಳಲ್ಲಿ ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳು ಹೈಜಾಕ್ ಮಾಡಿಕೊಂಡಿದ್ದಾರೆ ಅನ್ನೋದು ನಿಮಗೆ ಮನವರಿಕೆ ಆಗುತ್ತೆ. ಅದು ಬಿಟ್ಟುಬಿಟ್ಟು ಅಧ್ಯಯನ ಇರದೇ ವೆಲ್ ಟ್ರೈನ್ಡ್ ಆಗಿ ಒಂದು ತರಬೇತಿ ಪಡೆದು ಬಂದು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಭಂಡತನ ತೋರ್ತಕ್ಕಂಥದಕ್ಕೆ ಸುಮ್ಮನೆ ಬಿಡ್ಲಿಕ್ಕೆ ನಾವೇನು ನಿಮ್ಮಂತೆ ಹಣೆಯಿಂದ ಹುಟ್ಟಿರ್ತಕ್ಕಂಥ, ಭುಜದಿಂದ ಹುಟ್ಟಿರ್ತಕ್ಕಂಥ, ತೊಡೆಯಿಂದ ಹುಟ್ಟಿರ್ತಕ್ಕಂಥ ಷಂಡರಲ್ಲ. ನಾವು ನಮ್ಮ ತಾಯಿ ತಂದೆಯ ಉದರಿಂದ ಜನಿಸಿರ್ತಕ್ಕಂಥ ಪುಂಡರಿದ್ದೀವಿ, ನಾವು ಗಂಡರಿದ್ದೀವಿ. ಅದಕ್ಕಾಗಿ ನಿಮ್ಮಂಥ ಭಂಡರಿಗೆ ಇವತ್ತು ಮಾತು ಉತ್ತರ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸನಾತನ ಧರ್ಮೀಯರು ಮೂಲ ಸಿದ್ಧಾಂತಗಳು ಇವರ ಧಾರ್ಮಿಕ ಗ್ರಂಥಗಳಲ್ಲಿ ಎಲ್ಲೂ ಕೂಡ ಇಲ್ಲ. ಅವೆಲ್ಲೂ ಕೂಡ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ 4 ಆರ್ಯ ಸತ್ಯಗಳನ್ನು ಹೈಜಾಕ್ ಮಾಡ್ಕೊಂಡಿದ್ದಾರೆ. ಅಷ್ಟಾಂಗ ಮಾರ್ಗ ಹೈಜಾಕ್ ಮಾಡ್ಕೊಂಡಿದ್ದಾರೆ. 26 ವಗ್ಗಗಳು ಹೈಜಾಕ್ ಮಾಡ್ಕೊಂಡಿದ್ದಾರೆ. ಧಮ್ಮಪದ ಹೈಜಾಕ್ ಮಾಡ್ಕೊಂಡಿದ್ದಾರೆ. 54 ಮಹಾಮಂಗಳ ಸುತ್ತಗಳು ಹೈಜಾಕ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವಿನಯ ಪೀಠಕ, ಸುತ್ತು ಪೀಠಕ, ಅಭಿಧಮ್ಮ ಪೀಠಗಳಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಅಂಶಗಳನ್ನು ಹೈಜಾಕ್ ಮಾಡಿಕೊಂಡಿದ್ದಾರೆ. ಇವು ಅಷ್ಟೇ ಅಲ್ಲದನೆ ಬೌದ್ಧ ಧರ್ಮವನ್ನು ವಿದೇಶದಲ್ಲಿ ಬೆಳೆದರೂ ಕೂಡ ಭಾರತ ದೇಶದಲ್ಲಿ ಅದರ ಸರ್ವನಾಶ ಮಾಡದನೆ ಇವರಿಗೆ ಸಾಧ್ಯ ಆಗಲಿಲ್ಲ ಸರ್ವನಾಶ ಮಾಡೋಕ್ಕೆ. ಆದರೆ ಅದರ ಮೂರ್ತ ರೂಪವನ್ನು ಸರ್ವನಾಶ ಮಾಡಿದ್ರು. ಅದರ ಮೂರ್ತ ರೂಪ, ಬೌದ್ಧ ಧರ್ಮದ ಮೂರ್ತ ರೂಪವನ್ನು ಸರ್ವನಾಶ ಮಾಡಿದ್ದಾರೆ. ಆದರೆ ಇವತ್ತು ಯಾವ ವ್ಯಕ್ತಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡ್ತಾನೋ, ಯಾವ ವ್ಯಕ್ತಿ ಬೌದ್ಧ ಧರ್ಮವನ್ನು ಅಪ್ಪಿಕೊಳ್ತಾನೋ ಆ ವ್ಯಕ್ತಿಗೆ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಈ ಮೂರ್ತ ರೂಪದ ಅಂಶಗಳು ಬ್ರಾಹ್ಮಣೀಕರಣಗೊಳಿಸಿಕೊಳ್ಳೋದ್ರ ಮೂಲಕ ಸನಾತನವಾದಿಗಳು ಅದನ್ನು ತಮ್ಮದಾಗಿಸಿಕೊಂಡು ರೂಪಾಂತರಿಸಿಗೊಳಿಸಿಕೊಂಡು ಅಮೂರ್ತ ರೂಪದಲ್ಲಿ ಹೇಗೆ ಜೀವಂತಿಟ್ಟಿದ್ದಾರಲ್ಲಕ್ಕೆ 3 ಎಕ್ಸಾಂಪಲ್ ಕೊಡ್ತೇನೆ. ಬ್ರಾಹ್ಮಣರು ಯಾರು ಯೋಗಪಟುಗಳಲ್ಲ. ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಯೋಗವನ್ನು ಹೈಜಾಕ್ ಮಾಡಿಕೊಂಡು ಅದನ್ನು ರೂಪಾಂತರಿಸಿಕೊಂಡಿದ್ದಾರೆ. ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಧ್ಯಾನವನ್ನು ರೂಪಾಂತರಿಸಿಕೊಂಡು ಅದನ್ನು ಹೈಜಾಕ್ ಮಾಡಿಕೊಂಡಿದ್ದಾರೆ. ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ವಿಪಸ್ಸನಾವನ್ನು ಹೈಜಾಕ್ ಮಾಡಿಕೊಂಡು ಅದನ್ನು ರೂಪಾಂತರಿಸಿಕೊಂಡಿದ್ದಾರೆ. ಇದಷ್ಟೇ ಅಲ್ಲದೇ ಸ್ನೇಹಿತರೆ, ಇವಷ್ಟೇ ಅಲ್ಲ, ಇನ್ನೂ ಸಮೀಪ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಈ ಸನಾತನವಾದಿಗಳಿಗೆ ಅಥವಾ ಇಂಥ ಮನುವಾದಿಗಳಿಗೆ, ಭಟ್ಟನಂಥ ಮನುವಾದಿಗಳಿಗೆ, ವೃಷಾಂಕ ಭಟ್ಟನಂಥ ಮನುವಾದಿಗಳಿಗೆ ಅಥವಾ ಇವರ ಪೂರ್ವಜರಿಗೆ ನಿಜವಾಗಲೂ ಕೂಡ ಅಂಥ ತತ್ವಸಿದ್ಧಾಂತ, ಬದ್ಧತೆಯ ಜ್ಞಾನ, ಅಧ್ಯಯನ, ಹೃದಯ ವೈಶಾಲ್ಯತೆ ನಿಜವಾಗದೂ ಇದ್ದದ್ದೇ ಆದರೆ ಮೂರ್ಖ. ದ್ವಾಪಾರ ಯುಗದಲ್ಲಿ, ತ್ರೇತಾಯುಗದಲ್ಲಿ ನಿಮ್ಮ ಪೂರ್ವಜರು ಯಾರಾದರೂ ರಾಮಾಯಣ ಬಳಿಬೇಕಾಗಿತ್ತು? ವಾಲ್ಮೀಕಿ ಅಂತಕ್ಕಂಥ ಬೇಡ ಸಮುದಾಯದ ಒಬ್ಬ ಋಷಿಯಿಂದ ರಾಮಾಯಣ ಬರೆಸ್ಕೊಂಡಿರ್ತಕ್ಕಂಥ ಪಾಖಂಡಿಗಳು ನೀವುಗಳು.
ದ್ವಾಪಾರ ಯುಗದಲ್ಲಾದರೂ ಕೂಡ ನಿಮ್ಮ ಪೂರ್ವಜರು ನೀನು ಹೇಳಿದ ಹಾಗೆ ಇಂಟೆಲೆಕ್ಚುಯಲ್ಸ್ ಇದ್ದರು, ಜ್ಞಾನಿಗಳಿದ್ದರು, ಬುದ್ಧಿವಂತರಿದ್ದರು ಅಂದರೆ ದ್ವಾಪಾರ ಯುಗದಲ್ಲಾದರೂ ಕೂಡ ಮಹಾಭಾರತ ಬರೆದು ಕೊಡಬೇಕಾಗಿತ್ತು. ಆದರೆ ದ್ವಾಪಾರ ಯುಗದಲ್ಲಿ ಬೋವಿ ಸಮಾಜದ ವ್ಯಾಸ ಅಂತಕ್ಕಂಥ ಒಬ್ಬ ಬೋಯಿತಿಯ ಮಗ ಬೋವಿ ಸಮಾಜದ ವ್ಯಕ್ತಿ ನಿಮಗೆ ಮಹಾಭಾರತ ಬರೆದು ಕೊಟ್ಟರು. ಅಷ್ಟೇ ಅಲ್ಲ, ಅವಿವೇಕಿ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ 295 ಜನರಲ್ಲಿ ಭಾಗಶಃ ನಿಮ್ಮ ಸಮಾಜದ ನಿಮ್ಮ ಪೂರ್ವಜರಿದ್ದಾಗ್ಯೂ ಕೂಡ ಒಬ್ಬನಿಗೂ ಕೂಡ ಭಾರತದ ಸಂವಿಧಾನ ಬರೀತಕ್ಕಂಥ ಯೋಗ್ಯತೆ ಇದ್ದಿದ್ದಿಲ್ಲ. ಆದರೆ ನಮ್ಮಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ಬಹುಸಂಸ್ಕೃತಿಯ ಭಾರತ ದೇಶಕ್ಕೆ ತಕ್ಕುದಾದಂಥ, ಬಹುಸಂಸ್ಕೃತಿಯ ಭಾರತ ದೇಶಕ್ಕೆ ಕಲ್ಯಾಣ ಆಗ್ತಕ್ಕಂಥ, ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಾತಿನಿಧ್ಯತೆ ಇರ್ತಕ್ಕಂಥ ಸಂವಿಧಾನ ಬರೆದು ಕೊಟ್ಟಿರ್ತಕ್ಕಂಥ ಗಂಡು ನಮ್ಮಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಅವರ ಶ್ರಮದ ಫಲಾನುಭವಿಗಳು ನೀನು ಮತ್ತು ನಿನ್ನ ಪೂರ್ವಜರು, ನಿನ್ನ ಕುಟುಂಬ ಅಂತಕ್ಕಂಥದನ್ನು ಮರಿಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಸ್ನೇಹಿತರೆ, ಆ ವ್ಯಕ್ತಿ ಹೇಳ್ತಾನೆ, ಈ ದೇಶದಲ್ಲಿ ನಿಜವಾದ ಬುದ್ಧಿವಂತರು ಯಾರಾದರಿದ್ದರೆ ಸನಾತನವಾದಿಗಳು ಮತ್ತು ಆರ್ಯರು ಅಂತಕ್ಕಂಥದ್ದು. ಇಲ್ಲಿ 2 ಪದಗಳ ಬಳಕೆ ಮಾಡ್ತೀವಿ, ಆರ್ಯ ಮತ್ತು ಆರ್ಯ. ಆ ಬರೆದು ರಕ್ ಏದು ಒತ್ತಕ್ಷರ ಕೊಟ್ಟರೆ ಆರ್ಯ. ತಥಾಗತ ಗೌತಮ ಬುದ್ಧರು ಹೇಳಿರ್ತಕ್ಕಂಥದ್ದು ಅಥವಾ ಇವತ್ತು ಪದ ಬಳಕೆಯಲ್ಲಿರ್ತಕ್ಕಂಥದ್ದು, ಸಮಾಜದಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು ಆರ್ಯ. ಆ ಬರೆದು ಬರೆದು ರಕಾರ ಒತ್ತ ಕೊಟ್ಟಿರ್ತಕ್ಕಂಥದ್ದು. ಆರ್ಯ ಅಂದರೆ ಸಾಧು, ಸಜ್ಜನ, ಜ್ಞಾನಿ ಮತ್ತು ಗುರು, ತಪಸ್ವಿ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ವ್ಯಕ್ತಿಗೆ ಹೇಳ್ತೇನೆ, ನಿನ್ನ ಸಮುದಾಯದಲ್ಲಿ ಒಂದು ವೇಳೆ ತಪಸ್ಸು ಮಾಡ್ತಕ್ಕಂಥ ತಾಕತ್ತಿತ್ತಂದ್ರೆ, ನಿನ್ನ ಸಮುದಾಯದಲ್ಲಿ ಗುರುಸ್ಥಾನವನ್ನು ಪಡಿತಕ್ಕಂಥ ಜನಾಂಗದಲ್ಲಿ ಆ ಶಕ್ತಿ ಇದ್ದಿದ್ದೇ ಆದರೆ, ಋಷಿ ಮೂಲವನ್ನು ನೋಡಿದಾಗ ನಿನ್ನ ಅವಿವೇಕಿತನ, ನಿನ್ನ ಪೂರ್ವಜರ ಪಾಖಂಡಿತನ, ನಿನ್ನ ಪೂರ್ವಜರ ದಡ್ಡತನ ನಿನಗೆ ಎದ್ದು ಕಾಣುತ್ತೆ. ಕಾರಣ ಏನಂದರೆ, ಇವತ್ತಿನ ದಿವಸ ಈ ಸನಾತನವಾದಿಗಳು ಗೋತ್ರಗಳು ಇಟ್ಟುಕೊಂಡಿದ್ದಾರಲ್ಲ, ಈ ಗೋತ್ರಗಳು ಇಟ್ಟುಕೊಂಡಿರ್ತಕ್ಕಂಥವರಲ್ಲಿ ಭಾಗಶಃ SC ST OBC ಜನಾಂಗದ ಋಷಿ ಮುನಿಗಳು ಗೋತ್ರಗಳು ಇವರು ಇಟ್ಟುಕೊಂಡಿದ್ದಾರೆ. ಉದಾಹರಣೆಗಾಗಿ ವಾಲ್ಮೀಕಿ ಗೋತ್ರದವರು. ವಾಲ್ಮೀಕಿ ಯಾರು? ವಾಲ್ಮೀಕಿ ಬೇಡ. ಮಾರ್ಕಂಡೇಯ ಯಾರು? ಮಾರ್ಕಂಡೇಯ ಮಾದಿಗ. ಸಾಂಖ್ಯ ಯಾರು? ಸಾಂಖ್ಯ ಗೋತ್ರದವರಿದ್ದಾರೆ, ಸಾಂಖ್ಯ ಹೊಲೆಯ. ಕಶ್ಯಪ ಯಾರು? ಕಶ್ಯಪ ಕಂಬಾರ, ಬ್ರಾಹ್ಮಣನಲ್ಲ. ಅಗಸ್ತ್ಯ ಯಾರು? ಅಗಸ್ತ್ಯ ಕಬ್ಬಿಲ, ಅಂದರೆ ಬೋವಿ ಸಮಾಜವ, ಬ್ರಾಹ್ಮಣಲ್ಲ. ವ್ಯಾಸ ಬೇಡ ಸಮಾಜದವ. ವಸಿಷ್ಠ ಡೊಂಬರ ಸಮಾಜದವ. ಕೌಂಡಿನ್ಯ ನಾವಿದ. ವಿಶ್ವಾಮಿತ್ರ ಕ್ಷತ್ರಿಯ. ಹೀಗೆ ನಾವೆಲ್ಲ ಋಷಿಗಳನ್ನು ಎಳೆಯಾಗಿ ಈ ಪೌರಾಣಿಕವಾಗಿರ್ತಕ್ಕಂಥ ಋಷಿಗಳಾಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಋಷಿಗಳ ಮೂಲವನ್ನು ಹುಡುಕುತ್ತಾ ಹೋದಾಗ ಈ ಎಲ್ಲ ಋಷಿಗಳು ಕೂಡ ಇದರಲ್ಲಿ ಬ್ರಾಹ್ಮಣರು ಯಾರೂ ಇಲ್ಲ. ಹಾಗಿದ್ದ ಮೇಲೆ ಈ ಆರ್ಯ ಅಂತಕ್ಕಂಥ ಪದ ಬಳಕೆ ಈ ದೇಶದ ಮೂಲ ನಿವಾಸಿ, ಮೂಲ ಭಾರತೀಯ ಜನಾಂಗಕ್ಕೆ ಬಳಕೆ ಮಾಡಿರ್ತಕ್ಕಂಥದ್ದು ವಿನಾ ಅದು ಮಧ್ಯ ಏಷ್ಯಾದಿಂದ ಆಹಾರಕ್ಕಾಗಿ ಅಲೆಮಾರಿಗಳಾಗಿ ಓಡಿ ಬಂದಿರತಕ್ಕಂಥ ಈ ಜನಾಂಗಕ್ಕಲ್ಲ ಅಂತಕ್ಕಂಥದ್ದನ್ನು ನೀನು ಮನವರಿಕೆ ಮಾಡಿಕೊಡಬೇಕು. ಇನ್ನೂ ಒಂದು ವೇಳೆ ಬೌದ್ಧ ಧರ್ಮದ ಬಗ್ಗೆ, ಬೌದ್ಧ ಉಪಾಸಕರ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡ್ತೀಯಲ್ಲಪ್ಪ, ಅದರಲ್ಲಿ ಒಂದು ಕೋಟ್ ಮಾಡ್ತಾನೆ ಅವನು. ಏನಂದರೆ, ಬಸವಣ್ಣನವ್ರನ್ನು ಕೋಟ್ ಮಾಡ್ತಾನೆ. ನಾವು ಬಸವಣ್ಣನ ಅನುಯಾಯಿಗಳಿದ್ದೀವಿ, ಬಸವಣ್ಣನ ತತ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಮೂರ್ಖ, ಹಳೆ ಮೂರ್ಖ. ಬಸವಣ್ಣನವರು ಒಂದು ಮಾತು ಹೇಳಿದ್ದಾರೆ. ಏನು? ಶರಣರ ಮಹಿಮಾ ತಿಳಿಯದಣ್ಣ, ಶರಣರ ಮಹಿಮಾ ತಿಳಿಯದಣ್ಣ, ಜಾತಿ ಭೇದವಿಲ್ಲ, ಸೂತಕವೇನಿಲ್ಲ, ಅಜಾತಂಗೆ ಕುಲವೇ ಇಲ್ಲವಯ್ಯ, ಕೂಡಲ ಸಂಗಮದೇವ ತಿಳಿದು ಬಸವಣ್ಣನವರು ಹೇಳಿರ್ತಕ್ಕಂಥದ್ದು. ಆದರೆ ಇದು ನಿನಗೆ ಅರ್ಥ ಆಗ್ತದ? ಬಸವಣ್ಣನವರು ಹೇಳಿರ್ತಕ್ಕಂಥದ್ದು ಶರಣರ ಮಹಿಮಾ ತಿಳಿಯದಣ್ಣ, ಜಾತಿ ಭೇದವಿಲ್ಲ, ಸೂತಕವೇನಿಲ್ಲ, ಅಜಾತಂಗೆ ಕುಲವೇ ಇಲ್ಲವಯ್ಯ, ಕೂಡಲ ಸಂಗಮದೇವ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳಿರ್ತಕ್ಕಂಥದ್ದು. ಆ ಬಸವಣ್ಣನನ್ನು ಸ್ತುತಿಸ್ತಕ್ಕಂಥ ಅವಿವೇಕಿ, ನೀನು ಪೂಜೆ ಮಾಡ್ತಕ್ಕಂಥ, ನೀನು ಗೌರವಿಸ್ತಕ್ಕಂಥ ನಿನ್ನ ಧಾರ್ಮಿಕ ಗ್ರಂಥಗಳಲ್ಲಿ ಜಾತೀಯತೆ ಎದ್ದು ಕಾಣುತ್ತೆ. ನಿನ್ನ ಪೂರ್ವಜರು ಪಾಖಂಡಿ ಪುರೋಹಿತರು ಜಾತೀಯತೆಯನ್ನು ದಾಖಲೀಕರಣ ಮಾಡಿದ್ದಾರೆ. ಉದಾಹರಣೆ,
ನಿನಗೆ ದಮ್ಮಿದ್ರೆ ನೀನು ಇದು ಈ ಡಾಕ್ಯುಮೆಂಟ್ರಿಗಳನ್ನು ಬರ್ಕೊಂಡು ನನಗೆ ಪ್ರತ್ಯುತ್ತರ ಕೊಡಬೇಕು, ಯಾವನೇ ಮನುವಾದಿ ಇರಲಿ. ಪಾಖಂಡಿ, ನಿನ್ನ ಋಗ್ವೇದದ ಅಥವಾ ನಿಮ್ಮ ಪೂರ್ವಜರು ಬರೆದಿರ್ತಕ್ಕಂಥ ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದ 12 ಮತ್ತು 13ನೇ ಶ್ಲೋಕ ನೋಡು. ಚಾತುರ್ವರ್ಣಗಳು ನಾನೇ ಸೃಷ್ಟಿ ಮಾಡಿದ್ದೇನೆ, ಚಾತುರ್ವರ್ಣಗಳು ಮಹಾಪುರುಷನ ಹಣೆಯಿಂದ ಹುಟ್ಟಿವೆ ಅಂತಕ್ಕಂಥ ಮಾತನ್ನು ಹೇಳ್ತವೆ. ಅದರಲ್ಲಿ ಬ್ರಾಹ್ಮಣ ಶ್ರೇಷ್ಠ, ಕ್ಷತ್ರಿಯ, ವೈಶ್ಯ, ಶೂದ್ರ ಕೆಳಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗಿದ್ದ ಮೇಲೆ ನಿನ್ನ ಧಾರ್ಮಿಕ ಗ್ರಂಥಗಳು ಅದು ಹೇಗೆ ಬಸವಣ್ಣನನ್ನು ಪ್ರತಿಪಾದನೆ ಮಾಡುತ್ತವೆ? ಅದಷ್ಟೇ ಅಲ್ಲ, ನಿನ್ನ ಮತ್ತೊಂದು ಗ್ರಂಥ ಹೇಳ್ತೇನೆ. ನಿಮ್ಮ ಪೂರ್ವಜರು ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 13ರಲ್ಲಿ ನೀನು ಪೂಜೆ ಮಾಡ್ತಕ್ಕಂಥ ವ್ಯಭಿಚಾರಿ ಆಗಿರ್ತಕ್ಕಂಥ ಆ ನಿನ್ನ ದೇವರು ಹೇಳ್ತಾನೆ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಏನು? ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂದರೆ ಚಾತುರ್ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ, ಗುಣಗಳ ಮತ್ತು ಕರ್ಮಗಳ ಆಧಾರದ ಮೇಲೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ರೀ. ನೋಡ್ರಿ, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ನಾ ಸೃಷ್ಟಿ ಮಾಡೀನಿ. ಇಂಥ ಜಾತಿವಾದಿಯೇ ವ್ಯವಸ್ಥೆ ಮನಸ್ಥಿತಿ ಇರ್ತಕ್ಕಂಥ ನೀನು, ನಿನ್ನ ಪೂರ್ವಜರು ಮತ್ತೆ ಅದು ಹೇಗೆ ಬಸವಣ್ಣನವರ ತತ್ವ ಸಿದ್ಧಾಂತಕ್ಕೆ ಪೂರಕವಾಗುತ್ತಾರೆ? ಅದಷ್ಟೇ ಅಲ್ಲ, ಇನ್ನೂ ಹೇಳ್ತೇನೆ. ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 32ರಲ್ಲಿ ಮತ್ತೆ ಅದನ್ನು ಹೇಳ್ತಾರೆ, ಏನು? ಚಾತುರ್ವರ್ಣಗಳು ಮಹಾಪುರುಷನ ಮುಖದಿಂದ ಹುಟ್ಟುದು ಅಂತ. ಇದಷ್ಟಕ್ಕೆ ನಿನಗೆ ಸಮಾಧಾನ ಇಲ್ಲಪ್ಪ, ಇನ್ನೊಂದು ಹೇಳ್ತೀನಿ. ಬಹುಶಃ ಶ್ರೀಮದ್ ಭಗವತ್ ಪುರಾಣ ಅಂತಕ್ಕಂಥದ್ದು, ಶ್ರೀಮದ್ ಭಗವತ್ ಪುರಾಣ ಅಂತಕ್ಕಂಥದ್ದು ಈ ಪುರಾಣಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಭಗವತ್ ಪುರಾಣ. ಈ ಭಗವತ್ ಪುರಾಣದ ಪುಟ ಸಂಖ್ಯೆ 887ರಲ್ಲಿ ಪುಟ ಸಂಖ್ಯೆ 887ರಲ್ಲಿ ನಿಮ್ಮ ಭಗವಂತ ಹೇಳ್ತಾನೆ, ಚಾತುರ್ವರ್ಣಗಳು ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತಕ್ಕಂಥ. ಈ ರೀತಿ ನಿನ್ನ ಋಗ್ವೇದ ತೆಗೆದುಕೊಳ್ಳು, ನಿನ್ನ ಭಗವದ್ಗೀತೆ ತೆಗೆದುಕೊಳ್ಳು, ನಿನ್ನ ಮನುಸ್ಮೃತಿ ತೆಗೆದುಕೊಳ್ಳು, ನಿನ್ನ ಭಾಗವತ ಪುರಾಣ ತೆಗೆದುಕೊಳ್ಳು, ನಿನ್ನ ಯಾಜ್ಞವಲ್ಕ ಸ್ಮೃತಿ ತೆಗೆದುಕೊಳ್ಳು. ಇವನ್ನೆಲ್ಲ ತೆಗೆದುಕೊಂಡಾಗ ಸಹಜ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿಗೆ, ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗೆ, ವಿವೇಚನೆ ಇರ್ತಕ್ಕಂಥ ವ್ಯಕ್ತಿಗೆ ಮತ್ತು ವಿವೇಕ ಜನರಿಗೆ ಏನು ಗೊತ್ತಾಗ್ತಂದರೆ, ಸನಾತನ ಧರ್ಮೀಯರು ಸೃಷ್ಟಿ ಮಾಡಿರ್ತಕ್ಕಂಥ ಈ ವೇದಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ಸ್ಮೃತಿಗಳಾಗಿರ್ಬೋದು, ರಾಮಾಯಣ ಮಹಾಭಾರತ ಆಗಿರ್ಬೋದು, ಇವು ಜಾತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಜಾತೀಯತೆಯ ಧಾರ್ಮಿಕ ಗ್ರಂಥಗಳು. ಪಾಖಂಡಿ ಪುರೋಹಿತರ ಸ್ರಷ್ಟತೆಯನ್ನು ಸಾರ್ತಕ್ಕಂಥ ಅನಿಷ್ಟ ಆಚರಣೆಯ ಗ್ರಂಥಗಳು. ಇಂಥವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಅವಿವೇಕಿ ವೃಷಾಂಕ ಭಟ್ಟ ಬಸವಣ್ಣನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಅಂತ ನೀನು ಹೇಳ್ತೀಯಲ್ಲ ಅವಿವೇಕಿ. ಮಿಸ್ಟರ್ ವೃಷಾಂಕ್ ಭಟ್ಟ, ಒಂದು ತಿಳ್ಕೊ, ನಿನಗೆ ಅಧ್ಯಯನದ ಕೊರತೆ ಇದೆ. ಅವಿವೇಕಿ. ಬುದ್ಧ ಎಲ್ಲೂ ಕೂಡ ಸನಾತನ ಧರ್ಮವನ್ನು ಪ್ರತಿಪಾದನೆ ಮಾಡಿಲ್ಲ, ಸನಾತನ ಧರ್ಮದಲ್ಲಿರ್ತಕ್ಕಂಥ ಚಾತುರ್ವರ್ಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿಲ್ಲ. ನಿನಗೆ ಅನುಮಾನ ಇದ್ದರೆ ನನ್ನ ವಿಡಿಯೋನ ನೋಡಿ ನೋಟ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡು. ಪವಿತ್ರವಾಗಿರ್ತಕ್ಕಂಥ ತ್ರಿಪೀಠಕಗಳು 3: ವಿನಯ ಪೀಠಕ, ಸುತ್ತು ಪೀಠಕ, ಅಭಿಧಮ್ಮ ಪೀಠಕ. ಸುತ್ತು ಪೀಠಕದಲ್ಲಿ ದೀಘನಿಕಾಯ ಅಂತ ಬರುತ್ತೆ, ಅದು ಹಾರ್ಟ್ ಆಫ್ ತ್ರಿಪೀಠಕಗಳು. ದೀಘನಿಕಾಯದ 3ನೇ ವ್ಯಾಲ್ಯೂಮ್ನಲ್ಲಿ 27ನೇ ಮಹಾಮಂಗಳ ಸುತ್ತದಲ್ಲಿ ಅಗ್ಗಯಿಕಾಯ ಅಂತ ಬರುತ್ತೆ. ಈ ಅಗ್ಗಯಿಕಾಯದಲ್ಲಿ ತಥಾಗತ ಗೌತಮ ಬುದ್ಧರು ಆ ಪುರೋಹಿತನೊಂದಿಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬುದ್ಧ ಹೇಳ್ತಾರೆ, ಅಲ್ಲ ಮೂರ್ಖ, ನಿನ್ನ ವೇದ ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದ 11 ಮತ್ತು 12 ಸೂಕ್ತದಲ್ಲಿ ಶ್ಲೋಕದಲ್ಲಿ ಒಬ್ಬ ವಿರಾಟ ಪುರುಷ ಇದ್ದ, ವಿರಾಟ ಪುರುಷನ ಹಣೆಯಿಂದ ಬ್ರಾಹ್ಮಣರು ಹುಟ್ಟಿದ್ರು ಅಂತ ಹೇಳ್ತೀಯಲ್ಲ, ಇದು ವೈಜ್ಞಾನಿಕವಾಗಿ ಇದು ನಂಬಲು ಸಾಧ್ಯವೇ?
ಇಂಥ ಕಪೋಲ ಕಲ್ಪಿತ ವಿಷಯಗಳನ್ನು ಸಾದರಪಡಿಸ್ತಕ್ಕಂಥ ಪ್ರಚುರಪಡಿಸ್ತಕ್ಕಂಥ ನಿನ್ನಂಥವರಿಗೆ ಅವಿವೇಕಿಗಳಂತ ಕರೀತಾರೆ ಅಂತಕ್ಕಂಥ ಮಾತನ್ನು ಬುದ್ಧ ದೀಘನಿಕಾಯದ 27 ಮಹಾಮಂಗಳ ಸೂತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಹೇಳೋದು ಬಿಟ್ಟು ಬುದ್ಧರಕ್ಕಿಂತ ಭಂತೇಜಿಯವರು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ಅಂತ ಹೇಳ್ತೀಯಲ್ಲಪ್ಪ. ಸರಿ, ನಿನ್ನಂತೆ ಒಂದು ವಿಷಯ ಮಾತಾಡೋಣ. ಏನು? ತಥಾಗತ ಗೌತಮ ಬುದ್ಧರ ತತ್ವ ಸಿದ್ಧಾಂತಗಳಡಿಯಲ್ಲಿ ಪರಿಪೂರ್ಣವಾಗಿ ಅಥವಾ ಪೂರ್ಣ ಪ್ರಮಾಣದಲ್ಲಿ ಈ ದೇಶದ ದಲಿತರು ಅಥವಾ ಬೌದ್ಧ ಉಪಾಸಕರು ನಡೀತಾ ಇಲ್ಲ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ತಾನೆ. ಭಾಗಶಃ ಅಂತೂ ಬೌದ್ಧರಾಗಿ ತಮ್ಮ ತನು ಮನ ಧನವನ್ನು ಧಮ್ಮಕ್ಕಿಟ್ಟು ಶೀಲಗಳನ್ನು ಪಾಲನೆ ಮಾಡುತ್ತಾ ಇವತ್ತಿನ ದಿವಸ ಧಮ್ಮವನ್ನು ಬೆಳೆಸ್ತಾ ಇದ್ದಾರೆ, ಧಮ್ಮವನ್ನು ಅನುಪಾಲನೆ ಮಾಡ್ತಾ ಇದ್ದಾರೆ. ಅಂಥವ್ರದ್ದು ಒಂದು ಸಾವಿರಾರು ಜನರ ಪಟ್ಟಿ ನಾನು ನಿನಗೆ ಕೊಡಬಲ್ಲೆ. ಆದರೆ ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ ನಿನ್ನ ಧರ್ಮವನ್ನು ನೀವು ಪಾಲಿಸ್ತಾ ಇದ್ದೀರಾ, ಅಥವಾ ನಾನು ಕೆಲವು ಪ್ರಜ್ಞಾವಂತ ಆಯ್ದ ಬ್ರಾಹ್ಮಣ ಸ್ನೇಹಿತರನ್ನು ಹೊರತುಪಡಿಸಿ ಇಡೀ ಎಲ್ಲ ಸನಾತನವಾದಿಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಏನಂದರೆ, ಈ ಪಾಖಂಡಿ ವೃಷಾಂಕ ಭಟ್ಟ ಬೌದ್ಧ ಉಪಾಸಕರಿಗೆ ಚಾಲೆಂಜ್ ಮಾಡಿದನಲ್ಲ, ನಾನು ಇಡೀ ಸನಾತನವಾದಿ ಧರ್ಮ ಪ್ರತಿಪಾದನೆ ಮಾಡ್ತಕ್ಕಂಥ ಪಾಖಂಡಿಗಳಿಗೆ ಚಾಲೆಂಜ್ ಮಾಡ್ತೀನಿ. ಏನು? ನಾನು ಬೌದ್ಧ ಧರ್ಮವನ್ನು 4 ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗವನ್ನು, ಶೀಲಗಳನ್ನು ಪಾಲನೆ ಮಾಡುತ್ತಾ 26 ಒಗ್ಗಗಳನ್ನು ಅಧ್ಯಯನ ಮಾಡುತ್ತಾ ಅವನ್ನು ಅನುಷ್ಠಾನ ತರಲು ಅಳವಡಿಸಿಕೊಳ್ಳಲು ಶ್ರಮಿಸ್ತಾ ಇದ್ದೇನೆ. ನನ್ನ ಹತ್ರ ಧೈರ್ಯ ಇದೆ. ನೀವು ಯಾವ ಸ್ಟೇಜ್ ಮೇಲೂ ಅದರ ಬಗ್ಗೆ ಕೇಳ್ಬೋದು, ನಾನು ಮಾತಾಡ್ತೀನಿ. ಆದರೆ ನಾ ಈ ಸನಾತನವಾದಿ ಭಟ್ರಿಗೆ ಒಂದು ಮಾತು ಕೇಳ್ತೀನಿ. ನೀವು ನಿಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು ಯಾವನಾದರೂ ಪಾಲನೆ ಮಾಡ್ತಾ ಇದ್ದೀರಾ? ನೀವು ಯಾರೂ ಪಾಲನೆ ಮಾಡ್ತಾ ಇಲ್ಲ. ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂದರೆ, ನಿಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಎಲ್ಲ ಗ್ರಂಥಗಳಲ್ಲೂ ಕೂಡ ಭಾಗಶಃ ಕಳ್ಳತನ, ಸುಲಿಗೆ, ವ್ಯಭಿಚಾರ, ಅತ್ಯಾಚಾರ, ಹೈಜಾಕು, ಮದ್ಯಪಾನ, ವ್ಯಸನ, ಬಲಾತ್ಕಾರ ಇವು ಬಿಟ್ಟರೆ ಏನೂ ಇಲ್ಲವೇ ಇಲ್ಲ. ಯಾರಿಗೆ ದಾಖಲೆ ಬೇಕು ಅವರು ನನಗೆ ನೇರವಾಗಿ ಫೋನ್ ಮಾಡಿ ನಾನು ನಿಮಗೆ ದಾಖಲೆ ಕೊಡುತ್ತೇನೆ. ಅದಕ್ಕೂ ಪೂರ್ವದಲ್ಲಿ ನಾ ಈ ವೃಷಾಂಕ ಭಟ್ಟನಿಗೆ ಹೇಳುತ್ತೇನೆ, ಅಥವಾ ಇಂಥ ಅವಿವೇಕಿ ಭಟ್ಟಿಗೆ ಹೇಳುತ್ತೇನೆ, ಯಾವನೇ ಇರಲಿ, ಎಲ್ಲರಿಗೇನಲ್ಲ, ಸಾತ್ವಿಕ ಸ್ವಭಾವದವರಿಗೆ ಅನ್ನಂಗಿಲ್ಲ, ಇಂಥ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಅವಿವೇಕಿ ವೃಷಾಂಕ ಭಟ್ಟನಿಗೆ ಹೇಳ್ತಾ ಇದ್ದೇನೆ, ನಿನಗೆ ನಿಜವಾಗಲೂ ದಮ್ಮಿದ್ರೆ ನನ್ನ ಜೊತೆ ಓಪನ್ ಆಗಿ ಚಾಲೆಂಜ್ ಬಾ. ನಿನ್ನ ಬೆವರು ಇಳಿಸಲಿಲ್ಲ, ನಾನು ವಿಠ್ಠಲ ಬಗ್ಗನಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ಬೌದ್ಧ ಧಮ್ಮ ಗ್ರಂಥಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬೌದ್ಧ ಉಪಾಸಕರನ್ನು ತುಚ್ಛವಾಗಿ ಮಾತಾಡಿದೆಯಲ್ಲೋ, ನಿನಗೆ ನಿಜವಾಗಲೂ ಧೈರ್ಯ ಇದ್ದರೆ, ನೀನು ನಿಜವಾಗಲೂ ಸನಾತನವಾದಿಯಾಗಿದ್ದರೆ ನಿನ್ನ ಧಾರ್ಮಿಕ ಗ್ರಂಥಗಳಲ್ಲಿರ್ತಕ್ಕಂಥ ನಿಯಮಗಳನ್ನು, ನಿನ್ನ ಧಾರ್ಮಿಕ ಗ್ರಂಥ ನಿಮ್ಮ ಸಮಾಜದವರಿಗೆ, ನಿನ್ನ ಜಾತಿ ಜನಾಂಗದವರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಚಾಚು ತಪ್ಪದೆ ಪಾಲಿಸು. ನೋಡೋಣ, ನಿನಗಾದ್ರೆ ಅರಿವಿಲ್ಲಂದ್ರೂ ಒಂದು 4 ಎಕ್ಸಾಂಪಲ್ ಕೊಡ್ತೀನಿ, ಅವನ್ನು ಪಾಲಿಸು ಸಾಕು. ನಿಮಗೆ ಅತಿ ಪವಿತ್ರವಾಗಿರ್ತಕ್ಕಂಥದ್ದು ಸ್ನೇಹಿತರೆ, ಈ ಸನಾತನವಾದಿ ಬ್ರಾಹ್ಮಣರಿಗೆ ಅತಿ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂದರೆ ಮನುಸ್ಮೃತಿ. ಮನುಸ್ಮೃತಿ ಇದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಿವೆ, ಯಾಜ್ಞವಲ್ಕ ಸ್ಮೃತಿ ಇದೆ, ಬೃಹಸ್ಪತಿ ಸ್ಮೃತಿ ಇದೆ, 18 ಪುರಾಣಗಳಿವೆ, ವಾಲ್ಮೀಕಿ ರಾಮಾಯಣ ಇದೆ, ವ್ಯಾಸ ಮಹಾಭಾರತ ಇದೆ, ತುಳಸಿದಾಸನ ರಾಮಚರಿತ ಮಾನಸ ಇದೆ ನನ್ನ ಕಡೆಗೆ. ಆದರೆ ಅವನ್ನೆಲ್ಲ ಬಿಡಿಯಾಗಿ ಹೇಳಕ್ಕೆ ಇದು ಸಮಯ ಅಲ್ಲ, ಸಮಯದ ವ್ಯಯ ಆಗುತ್ತೆ. ಅದಕ್ಕಾಗಿ ಈ ವೃಷಾಂಕ ಭಟ್ಟನಿಗೆ ಹೇಳುತ್ತೆ, ನೀನು ನಿಜವಾಗಲೂ ಸನಾತನವಾದಿಯಾಗಿದ್ದರೆ, ನಿನ್ನಂಥ ಮನುವಾದಿಗಳು, ಬ್ರಾಹ್ಮಣವಾದಿಗಳು ನಿಜವಾದ ಸನಾತನವಾದಿಗಳಾಗಿದ್ದರೆ, ನಿನ್ನ ಸನಾತನ ಧಾರ್ಮಿಕ ಗ್ರಂಥವಾಗಿರ್ತಕ್ಕಂಥ ಮನುಸ್ಮೃತಿ ಬೋಧನೆ ಮಾಡ್ತಕ್ಕಂಥ, ಮನುಸ್ಮೃತಿ ನಿನಗೆ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನೀನು ನಡು ತೋರಿಸೋ, ಆವಾಗ ಗೊತ್ತಾಗುತ್ತೆ ನೀನು ಯಾರು ಅಂತಕ್ಕಂಥದ್ದು. ಅವಿವೇಕಿ, ನಿನಗೆ ಮನುಸ್ಮೃತಿ ಗೊತ್ತಿರೋ 4 ಎಕ್ಸಾಂಪಲ್ ನೀನು ಕೊಡ್ತೀನಿ. ಉದಾಹರಣೆ, ಮನುಸ್ಮೃತಿಯ ಅಧ್ಯಾಯ 3 ಶ್ಲೋಕ 269ರಲ್ಲಿ, ಮನುಸ್ಮೃತಿಯ ಅಧ್ಯಾಯ 3 ಶ್ಲೋಕ 269ರಲ್ಲಿ ಮನು ಬ್ರಾಹ್ಮಣರಿಗೆ ಹೇಳುತ್ತಾನೆ. ಏನಂದರೆ,
ನೋಡ್ರಪ್ಪ ಬ್ರಾಹ್ಮಣರೇ, ಆಡಿನ ಮಾಂಸದಿಂದ 6 ತಿಂಗಳುಗಳ ಕಾಲ, ಚಿತ್ರಮೃಗ ಮಾಂಸದಿಂದ 7 ತಿಂಗಳ ಕಾಲ, ಕೃಷ್ಣ ಮೃಗ ಮಾಂಸದಿಂದ 8 ತಿಂಗಳ ಕಾಲ, ಸಾರಂಗದ ಮಾಂಸದಿಂದ 9 ತಿಂಗಳ ಕಾಲ, ಹೀಗೆ ಇವೆಲ್ಲವೂ ಕೂಡ ನಿಮ್ಮ ತಾಯಿ ತಂದೆಗೆ ತಿನ್ನಿಸಿದರೆ ನಿಮ್ಮ ತಾಯಿ ತಂದೆ ಅಂದರೆ ನಿಮ್ಮ ಪಿತೃಗಳು ತೃಪ್ತರಾಗಿರ್ತಾರೆ ಅಂತಕ್ಕಂಥ ಮಾತು ನಿಮ್ಮ ಮನುಸ್ಮೃತಿಯ ಅಧ್ಯಾಯ 3 ಶ್ಲೋಕ 269 ಎಷ್ಟು ಜನ ಬ್ರಾಹ್ಮಣರು ನಿಮ್ಮ ತಾಯಿ ತಂದೆಗೆ ಈ ಆಡಿನ ಮಾಂಸ ನಾವಂತೂ ದಿನ ತಿಂತೀವಿ, ನಿಮ್ಮ ತಾಯಿ ತಂದೆಗೆ ಆಡಿನ ಮಾಂಸ, ಚಿತ್ರಮೃಗದ ಮಾಂಸ, ಕೃಷ್ಣ ಮೃಗದ ಮಾಂಸ, ಸಾರಂಗದ ಮಾಂಸ ತಿನ್ನಿಸ್ತಾ ಇದ್ದೀರಿ ಹೇಳಿ? ಸೊ ನಿಮ್ಮ ಸನಾತನ ಧಾರ್ಮಿಕ ಗ್ರಂಥ ಅನುಪಾಲನೆ ಮಾಡ್ತಕ್ಕಂಥದ್ದು, ಪಾಲನೆ ಮಾಡ್ತಕ್ಕಂಥದ್ದು ಬಿಟ್ಟು ಅವಿವೇಕಿಗಳೇ ಬೇರೆಯವರ ಬೆಣ್ಣೆಯಲ್ಲಿರ್ತಕ್ಕಂಥ ಕೂದಲನ್ನು ಬಟ್ಟು ಮಾಡಿ ತೋರಿಸ್ತಾ ಇದ್ದಿರಲ್ಲ ಅಂತ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಮನುಸ್ಮೃತಿ ಅಧ್ಯಾಯ 5 ಬರ್ಕೊರಿ. ಮನುಸ್ಮೃತಿ ಅಧ್ಯಾಯ 5 ಶ್ಲೋಕ 23ರಲ್ಲಿ ಮನು ಹೇಳ್ತಾನೆ, ಬ್ರಾಹ್ಮಣರು ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳಲ್ಲಿ ಮೃಗಗಳು ಮತ್ತು ಪಕ್ಷಿಗಳನ್ನು ಹಾಕಿ ತಿನ್ನಬೇಕು ಅಂತ ಹೇಳ್ತಾನೆ. ಬ್ರಾಹ್ಮಣರು ನೀವೇನು ಯಜ್ಞ ಯಾಗಾದಿ ಮಾಡ್ತಿರಲ್ಲಪ್ಪ, ಹೋಮ ಹವನ ಯಜ್ಞ ಯಾಗ ಮಾಡ್ತೀರಿ, ಈ ಹೋಮ ಹವನ ಯಜ್ಞ ಯಾಗಗಳಲ್ಲಿ ಪಕ್ಷಿಗಳನ್ನು ಮೃಗಗಳನ್ನು ಹಾಕಿ ಸುಟ್ಟು ತಿನ್ನಬೇಕು ಅಂತಕ್ಕಂಥದ್ದು ಇದು ನಾನು ಹೇಳ್ತಾ ಇಲ್ಲ, ನಿಮ್ಮ ಗುರು ಆಗಿರ್ತಕ್ಕಂಥ ಮನುಸ್ಮೃತಿ ಅಧ್ಯಾಯ 5 ಶ್ಲೋಕ 23ರಲ್ಲಿ ಹೇಳ್ತಾ ಇದ್ದಾನೆ. ಹೀಗಿದ್ದ ಮೇಲೆ ಈ ಮನುಸ್ಮೃತಿಯನ್ನು ಪಾಲನೆ ಮಾಡ್ತಕ್ಕಂಥ ಎಷ್ಟು ಜನ ಸನಾತನವಾದಿಗಳು ಕರ್ನಾಟಕದಲ್ಲಿದ್ದೀರಿ? ದಯವಿಟ್ಟು ನನಗೊಂದಿಬ್ಬರು ಹೆಸರು ಹೇಳಿ ನೋಡೋಣ. ಅಷ್ಟೇ ಅಲ್ರಿ ಮೂರ್ಖ, ನಿನ್ನ ಅನಿಷ್ಟ ಧಾರ್ಮಿಕ ಗ್ರಂಥಗಳಲ್ಲಿಯೇ ನಿನ್ನನ್ನು ಅಪಚಾರ ಮಾಡ್ತಕ್ಕಂಥ ನಿಮ್ಮ ಯೋಗ್ಯತೆ ಏನು ಅಂತಕ್ಕಂಥದ್ದು ದಾಖಲೀಕರಣ ಮಾಡಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಮನುಸ್ಮೃತಿ ಅಧ್ಯಾಯ 5 ಶ್ಲೋಕ 28ರಲ್ಲಿ, ಮನುಸ್ಮೃತಿಯ ಅಧ್ಯಾಯ 5 ಶ್ಲೋಕ 28ರಲ್ಲಿ ಅದೇ ನಿಮ್ಮ ಮನು ಹೇಳುತ್ತಾನೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳು, ಜೀವ ಜಂತುಗಳು ಹುಟ್ಟಿರ್ತಕ್ಕಂಥದ್ದು ತಿನ್ನುವ ಸಲುವಾಗಿಯೇ ಅದಕ್ಕೆ ನೀವು ತಿನ್ನಬೇಕು ಅಂತ. ಎಷ್ಟು ಜನ ಸನಾತನವಾದಿಗಳು ನಿಮ್ಮ ಗುರು, ನಿಮ್ಮ ಪೂಜನೀಯ ವ್ಯಕ್ತಿ ಮನು ಹೇಳಿರ್ತಕ್ಕಂಥ ಸಿದ್ಧಾಂತಗಳನ್ನು ಪಾಲನೆ ಮಾಡ್ತಾ ಇದ್ದೀರಿ? ಅದು ಬೇರೆ ವಿಷಯ. ಕೆಲವೊಂದು ನಿಮ್ಮ ಸನಾತನವಾದಿಗಳು ಕುಡಿತಾರೆ, ಮಾಂಸ ತಿಂತಾರೆ, ಯಾರ್ದೋ ಮನೆನೂ ಹಾಳು ಮಾಡ್ತಾರೆ, ವ್ಯಭಿಚಾರಿಗಳು ಕೂಡ ಇದ್ದಾರೆ, ಅದು ಬೇರೆ. ಸಾಮಾನ್ಯವಾಗಿ ನೀವು ನಿಮ್ಮ ಧಾರ್ಮಿಕ ಗ್ರಂಥಗಳು ಬೋಧನೆ ಮಾಡ್ತಕ್ಕಂಥ ತತ್ವ ಸಿದ್ಧಾಂತ, ನಿಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಎಷ್ಟು ಜನ ಬ್ರಾಹ್ಮಣರು ಪಾಲಿಸ್ತಾ ಇದ್ದೀರಿ ಅದನ್ನು ನೀವು ದಯವಿಟ್ಟು. ಕೊನೆಗೆ ಒಂದು ಮಾತು ಹೇಳ್ತೀನಿ. ನೀನು ವೃಷಾಂಕ ಭಟ್ಟ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದಿ, ತಥಾಗತ ಗೌತಮ ಬುದ್ಧರು ಅಹಿಂಸೆಯನ್ನು ಪಾಲನೆ ಮಾಡು ಅಂತ ಹೇಳಿದ್ದಾರೆ. ಆದರೆ ಈ ಬುದ್ಧರು ಅನ್ಸ್ಕೊಂಡಿರ್ತಕ್ಕಂಥ ಬುದ್ಧಿವಂತರು, ಮಾವೋವಾದಿಗಳು, ನೆಕ್ಸಲೆಟ್ರು ಗೋಮಾಂಸ ತಿಂತೀವಿ ಅಂತಕ್ಕಂಥದ್ದು ಉಲ್ಲೇಖಿಸ್ತಾರೆ ಅಂತಕ್ಕಂಥ ಉದ್ದಟತನದ ಮಾತಾಡಿದಲ್ಲ ಅವಿವೇಕಿ. ಲೇ ವೃಷಾಂಕ ಭಟ್ಟ ಅವಿವೇಕಿ, ಮನುಸ್ಮೃತಿಯ ಅಧ್ಯಾಯ 5 ಶ್ಲೋಕ 31 ಓದಲೇ. ಮನುಸ್ಮೃತಿಯ ಅಧ್ಯಾಯ 5ರಲ್ಲಿ 31ನೇ ಶ್ಲೋಕ ಓದು, ಗೊತ್ತಾಗುತ್ತೆ. ನಿನ್ನ ಗುರು, ನಿಮ್ಮ ಅಪ್ಪ, ನಿನ್ನ ಪುರೋಹಿತ, ಪಾಖಂಡಿ ಪುರೋಹಿತ ನಿನಗೇನು ಹೇಳಿದಾನೆ ಗೊತ್ತೇ? ಯಜ್ಞಕ್ಕಾಗಿ ಪಶುವನ್ನು ಕೊಂದು ಮಾಡಿದ ಮಾಂಸವು ಭಕ್ಷಣವು ದೈವಕ ರೀತಿಯಾಗಿದ್ದು ಅಂತ. ಅಂದರೆ ನೀವೇನು ನಿಮ್ಮ ಅಪ್ಪ, ನಿಮ್ಮ ಕಾಕ ಬಾಬದಿರು, ನಿಮ್ಮ ಪಾಖಂಡಿ ಪುರೋಹಿತರು ಇವತ್ತು ದಿವಸ ಯಜ್ಞ ಯಾಗಗಳು ಮಾಡ್ತಾರಲ್ಲ, ಆ ಯಜ್ಞ ಯಾಗದಲ್ಲಿ ಮಾಡಿರ್ತಕ್ಕಂಥ ಗೋಮಾಂಸವು, ಆ ಯಜ್ಞ ಯಾಗದಲ್ಲಿ ಹಾಕಿರ್ತಕ್ಕಂಥ ಪಶು ಅಂದ್ರೆ ದನ, ನೀವು ಗೋವು ಅಂತೀರಿ, ನಾವು ಪಶುಗಳಂತೀವಿ, ಮತ್ತು ನಾವು ದನ ಕರುಗಳಂತೀವಿ. ಆ ಪಶುವನ್ನು ಯಜ್ಞದಲ್ಲಿ ಹಾಕಿ ಮಾಡಿರ್ತಕ್ಕಂಥ ಅದೇನು ಗೋಮಾಂಸ ಇರ್ತಲ್ಲೋ ಅದು
ದೈವಿಕ ರೀತಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಿನ್ನ ಮನುಸ್ಮೃತಿ ಅಧ್ಯಾಯ 5 ಶ್ಲೋಕ 31ರಲ್ಲಿ ಹೇಳಿರ್ತಕ್ಕಂಥದ್ದು. ಇದನ್ನು ಎಷ್ಟು ಜನ ಸನಾತನವಾದಿಗಳು ಪಾಲನೆ ಮಾಡ್ತಾ ಇದ್ರು ಹೇಳಿ ನೋಡೋಣ. ನಿನ್ನ ಪ್ಲೇಟಿನಲ್ಲಿ ಕತ್ತಿ ಬಿದ್ದು ಒದ್ದಾಡ್ತಾ ಇದೆ ಬಡ್ಡಿ ಹೈದ. ನಿನ್ನ ಪೂರ್ವಜರು ಮಾಡಿರ್ತಕ್ಕಂಥ ವಂಚನೆಯಿಂದ ಶೋಷಣೆಗೊಳಪಟ್ಟಿರ್ತಕ್ಕಂಥ ಜನಾಂಗದವರು ನಿನ್ನ 5,000 ವರ್ಷಗಳ ಚರಿತ್ರೆಯನ್ನು, ನಿನ್ನ ಪಾಖಂಡಿತನದ ಪುರೋಹಿತರ ಸೃಷ್ಟಿ ಮಾಡಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳನ್ನು ಹೆಡಗಿ ಮುರಿ ಕಟ್ಟಿ ಕೇವಲ 15 ವರ್ಷದಲ್ಲಿ ಅವನ್ನೆಲ್ಲ ಪ್ರತಿಬಂಧಿಸಿರ್ತಕ್ಕಂಥ ಒಬ್ಬ ಗಂಡು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ನಮ್ಮ ಮಾರ್ಗದರ್ಶನ, ಅವರು ಕೊಟ್ಟಿರ್ತಕ್ಕಂಥ ಬೌದ್ಧ ಧರ್ಮ ಅನುಪಾಲನೆ ಮಾಡುವಲ್ಲಿ, ಪಾಲಿಸುವಲ್ಲಿ ಸ್ವಲ್ಪ ಎಡುತ್ತಿರಬಹುದು. ಆದರೆ ಬೌದ್ಧ ಧರ್ಮದ ಮೇಲೆ ಧಕ್ಕೆ ಆದಾಗ, ಬಾಬಾ ಸಾಹೇಬ್ರ ವಿಚಾರಧಾರೆ ಮೇಲೆ ಧಕ್ಕೆ ಆದಾಗ ಇದೇ ನನ್ನ ಜನಾಂಗ ನಿನ್ನಂಥ ಬಡ್ಡಿ ಹೈಕಳಿಗೆ ಸುಮ್ಮನೆ ಬಿಡಂಗಿಲ್ಲ. ಅದು ನೆನಪಿಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ನಾನು ಅದಕ್ಕೆ ಇವರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿನ್ನ ವೃಷಾಂಕ ಭಟ್ಟ ನಿನ್ನಲ್ಲಿ ನಿಜವಾಗಲೂ ತಾಕತ್ತಿದ್ರೆ, ಅಥವಾ ನಿನ್ನಂಥ ಪಾಖಂಡಿ ಪುರೋಹಿತರಲ್ಲಿ, ಪಾಖಂಡಿ ಭಟ್ರಲ್ಲಿ ತಾಕತ್ತಿದ್ರೆ ನಿನ್ನ ಧಾರ್ಮಿಕ ಗ್ರಂಥಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನನ್ನ ಜೊತೆ ಬಾ. ಹಾಗೆಯೇ ಕರ್ನಾಟಕದಲ್ಲಿ, ಭಾರತದಲ್ಲಿ, ಭಾರತ ಬೇಡ ಕರ್ನಾಟಕವನ್ನು ಅನುಲಕ್ಷಿಸಿ ಮಾತಾಡ್ತಾ ಇದ್ದೀನಿ. ನಿನಗೆ 1000 ಜನರ ಲಿಸ್ಟ್ ಕೊಡ್ತೀನಿ. ಯಾವುದು? 1000 ಜನರ ಲಿಸ್ಟ್ ಕೊಡ್ತೀನಿ. ಏನಂದರೆ 4 ಆರ್ಯ ಸತ್ಯಗಳನ್ನು ಅನುಪಾಲನೆ ಮಾಡ್ತಕ್ಕಂಥವ್ರು, ಶೀಲ ಪಾಲನೆ ಮಾಡ್ತಕ್ಕಂಥವ್ರು, ಅಷ್ಟಾಂಗ ಮಾರ್ಗದಲ್ಲಿ ನಡೀತಕ್ಕಂಥವ್ರು, ಮತ್ತು 26 ವರ್ಗಗಳನ್ನ ಅಧ್ಯಯನ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ, ಬಹು ಸಂಸ್ಕೃತಿಯ ಉಳಿವಿಗಾಗಿ ಚಿಂತನೆ ಮಾಡ್ತಕ್ಕಂಥ ದಲಿತರನ್ನು, ಬೌದ್ಧ ಉಪಾಸಕಿಯರನ್ನು ನಿನಗೆ 1000 ಜನರ ಲಿಸ್ಟ್ ಕೊಡ್ತೀನಿ. ನಿನ್ನ ಧಾರ್ಮಿಕ ಗ್ರಂಥಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ, ಪಠನ ಅಲ್ಲ ಪರಿಪಾಲನೆ ಮಾಡ್ತಕ್ಕಂಥ ಕೇವಲ 5 ಜನರ ಲಿಸ್ಟ್ ಕೊಡೋ ನೋಡೋಣ. ನಾನು ನಿನಗೆ ಹೇಳ್ತೀನಿ ಯಾವ್ಯಾವ ಧಾರ್ಮಿಕ ಗ್ರಂಥಗಳಲ್ಲಿ, ಅಂದರೆ ರಾಮಾಯಣದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ಏನಿದೆ, ಮನುಸ್ಮೃತಿಯಲ್ಲಿ ಏನಿದೆ, ಯಾಜ್ಞವಲ್ಕ ಸ್ಮೃತಿಯಲ್ಲಿ ಏನಿದೆ, ಬೃಹಸ್ಪತಿ ಸ್ಮೃತಿಯಲ್ಲಿ ಏನಿದೆ, ಋಗ್ವೇದದಲ್ಲಿ ಏನಿದೆ, ಯಜುರ್ವೇದದಲ್ಲಿ ಏನಿದೆ, ಸಾಮವೇದದಲ್ಲಿ ಏನಿದೆ, ಅಥರ್ವಣ ವೇದದಲ್ಲಿ ಏನಿದೆ, ರಾಮಚರಿತ ಮಾನಸದಲ್ಲಿ ಏನಿದೆ, 18 ಪುರಾಣದಲ್ಲಿ ಏನಿದೆ, ಭಗವತ್ ಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ, ಇವುಗಳಲ್ಲಿ ನಿಮಗೆ ಏನೇನು ನಿರ್ದೇಶನ ಕೊಟ್ಟಿದ್ದಾರೆ ಅವನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಪಾಲನೆ ಮಾಡ್ತಾ ಇದ್ದೀರಿ ಸನಾತನವಾದಿಗಳು ಅಂತಕ್ಕಂಥದ್ದನ್ನು ನಾನು ನಿನಗೆ ತಿಳಿಸಿ ಹೇಳ್ತೀನಿ. ನೀನು ನನಗೆ ಕೇವಲ ಒಂದು 10 ಜನ ಅಂಥ ಸನಾತನವಾದಿ ಬ್ರಾಹ್ಮಣರ ಲಿಸ್ಟ್ ಕೊಡು. ಅದನ್ನು ಬಿಟ್ಟು ಅವಿವೇಕಿ, ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರ ಬಗ್ಗೆ, ಈ ದೇಶದಲ್ಲಿರ್ತಕ್ಕಂಥ ಪಾಖಂಡಿ ಪುರೋಹಿತರು ಸೃಷ್ಟಿ ಮಾಡಿರ್ತಕ್ಕಂಥ ಚಾತುರ್ವರ್ಣ ಪದ್ಧತಿಯನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಗಟ್ಟಿ ಮನಸ್ಸಿನ ದಿಟ್ಟ ಬೌದ್ಧ ಧರ್ಮವನ್ನು ನೀನು ಅದರ ಪಾಲಕರನ್ನು, ಅದರ ಸಹಚರರನ್ನು, ಅದರ ಉಪಾಸಕರನ್ನು ಇಷ್ಟು ತುಚ್ಛವಾಗಿ ಮಾತಾಡ್ತೀವಿ. ಅವಿವೇಕಿ. ಇನ್ನೊಂದು ಹೇಳ್ತೀನಿ ಕೇಳು. ಬಹುಶಃ ನೀನು ಯಾಕೆ ನಿನಗೆ ಹೇಳಬೇಕು ಅಂದರೆ, ವೃಷಾಂಕ ಭಟ್ಟ ನಿನಗೆ ಯಾಕೆ ಹೇಳಬೇಕಂದ್ರೆ, ಮೂರ್ಖ, ನೀನು ಮಾತಾಡ್ತಾ ಹೇಳಿಬಿಟ್ಟೆ ಅಧ್ಯಯನದ ಕೊರತೆಯಿಂದ. ಬಸವಣ್ಣನ ಅನುಪಾಲಕರು ನಾವಿದ್ದೀವಿ ಅಂದರೆ ವಚನಕಾರರನ್ನು ಕೂಡ ನಾವು ಗೌರವಿಸ್ತೀವಿ, ಅವರನ್ನು ಪಾಲನೆ ಮಾಡ್ತೀವಿ ಅಂತಕ್ಕಂಥ ಅವಿವೇಕಿತನದ ಮಾತು ಹೇಳಿದಿ. ಆದರೆ ಬಸವಣ್ಣನು ಹೇಳ್ತಕ್ಕಂಥ ಇನ್ನೊಂದು ವಚನ ನೀನು ನೆನಪಿಸ್ತೀನಿ. ಏನು ಹೇಳಿದ್ದಾರೆ ಬಸವಣ್ಣವರು? ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕುವೆ, ಆಗಮದ ಮೂಗು ಕೊಯ್ಯುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಮಹಾದಾನಿ ಕೂಡಲ ಸಂಗಮ ದೇವ, ಮಾದರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳ್ತಾನಲ್ಲೇ. ನೀವು ನಿಮ್ಮ ಪೂರ್ವಜರು ಜಾತೀಯತೆಯನ್ನು ಸೃಷ್ಟಿ ಮಾಡಿದರೆ, ಬಸವಾದಿ ಪ್ರಮತರು ಏನು ಹೇಳ್ತಾರಂದರೆ, ಈ ಪಾಖಂಡಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ಚಾತುರ್ವರ್ಣ ವ್ಯವಸ್ಥೆಯ ಕೆಳತಳದಲ್ಲಿ ಇರ್ತಕ್ಕಂಥ ಮಾದರ ಚೆನ್ನಯ್ಯ ಮಗ ನಾನು ಅಂತಕ್ಕಂಥ ಮಾತು ಹೇಳ್ತಾರೆ ಬಸವಣ್ಣನವರು. ಯಾಕೆ ಹೇಳ್ತಾರೆ ಅಂದರೆ, ಅದಕ್ಕೂ ಮೊದಲೇನು ಹೇಳ್ತಾರೆ? ವೇದಕ್ಕೆ ಒರೆಯನ್ನು ಹಚ್ಚುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕುವೆ, ಆಗಮದ ಮೂಗು ಕೊಯ್ಯುವೆ, ತರ್ಕದ ಬೆನ್ನನಿರುವೆ ಅಂತಕ್ಕಂಥದ್ದು. ಸರಿಯಪ್ಪ, ಬಸವಣ್ಣನವರಷ್ಟೇ ಅಲ್ಲ. ಈಗ
ಅಲ್ಲಮ ಪ್ರಭುಗಳು ಕೂಡ ಈ ಪಾಖಂಡಿತನದ ಬಗ್ಗೆ, ಪಾಖಂಡಿ ಪುರೋಹಿತರ ಬಗ್ಗೆ ಒಂದು ಮಾತು ಹೇಳ್ತಾರೆ. ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ವೃಷಾಂಕ ಭಟ್ಟ. ಯಾವಾಗ ನೀನು ವಚನಕಾರನು ರೆಫರೆನ್ಸ್ ಕೊಟ್ಟಿದೆ ಅಂದಮೇಲೆ ನಿನ್ನ ಮೈ ಚಳಿ ಬಿಡಿಸ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಇದೆ. ಅಲ್ಲಮ ಪ್ರಭುಗಳು ಕೂಡ ನಿನ್ನ ವೇದಗಳ ಬಗ್ಗೆ, ನಿನ್ನ ಶಾಸ್ತ್ರಗಳ ಬಗ್ಗೆ, ನಿನ್ನ ಪುರಾಣಗಳ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತಿಯ ಸುದ್ದಿ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ನೋಡಿ, ಓದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಭಕ್ತಿ ಎಂಬುದು ತೊರೆಯುಂಬಲಾಗದ ಗುಹೇಶ್ವರನೆಂಬುದು ಮೀರಿದ ಘನವು ಅಂತ. ನಿನ್ನ ವೇದಗಳು, ನಿನ್ನ ಪುರಾಣಗಳು, ಆಗಮಗಳ ಬಗ್ಗೆ, ನಿನ್ನ ಶಾಸ್ತ್ರಗಳ ಬಗ್ಗೆ ಬಸವಾದಿ ಪ್ರಮಥರು ಇಷ್ಟು ತುಚ್ಛವಾಗಿ ಹೇಳಿದ್ದಾರೆ ಅಂದರೆ ಅರ್ಥ ಮಾಡ್ಕೊ. ಅಷ್ಟೇ ಅಲ್ಲ, ಅವಿವೇಕಿ, ನಿನ್ನ ಪೂರ್ವಜರು, ನಿನ್ನ ಸನಾತನ ಧರ್ಮ ನಿಮ್ಮನ್ನು ಅಟ್ಟಕ್ಕೇರಿಸಿಟ್ಟಿದೆ. ನನ್ನ ವಿಡಿಯೋನು ಅವಲೋಕನ ಮಾಡ್ತಕ್ಕಂಥ ಅಥವಾ ನೋಡ್ತಕ್ಕಂಥ ನನ್ನ ಪ್ರಜ್ಞಾವಂತ ನಾಗರಿಕರು ಹೇಳ್ತಾ ಇದ್ದೇನೆ, ನೀವು ದಯವಿಟ್ಟು ಈ ಪಾಖಂಡಿ ಭಟ್ಟ ಅದನ್ನಲ್ಲ, ವೃಷಾಂಕ ಭಟ್ಟ ಬರೆದಿರ್ತಕ್ಕಂಥ, ಇವರು ಪೂರ್ವಜರು ಬರೆದಿರ್ತಕ್ಕಂಥ, ಇವ್ರ ತಾತ ಮುತ್ತಾತರ ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳನ್ನು ಓದಬೇಕು. ಅದರಲ್ಲಿ ಏನೂ ಇಲ್ಲ, ಕೇವಲ 3 ಅಂಶಗಳಿವೆ. ಒಂದು, ಬ್ರಾಹ್ಮಣರು ದೇವರಿಗಿಂತಲೂ ಶ್ರೇಷ್ಠರು. 2ನೇದು, ಹೆಣ್ಣು ಮಕ್ಕಳು ಪಾಪ ಯೋನಿಜರು. 3ನೇದು, 85% ಇರ್ತಕ್ಕಂಥ SC ST OBC ಜನಾಂಗದವರು ಶೂದ್ರರು, ಗುಲಾಮರು, ಆಳುಗಳು ಅಂತಕ್ಕಂಥದ್ದು. ಇವು 3ನ್ನು ಇಟ್ಟುಕೊಂಡು ತಮ್ಮ ಅಧಿಕಾರದ ದುರ್ಲಾಭ ಪಡಿಸ್ಕೊಂಡು ಅಥವಾ ಚಾತುರ್ವರ್ಣ ಪದ್ಧತಿಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಸ್ತರವಿನ್ಯಾಸವನ್ನು ಸೃಷ್ಟಿ ಮಾಡಿಕೊಂಡು ಈ ಪಾಖಂಡಿ ಪುರೋಹಿತರು ಮಾಡಬಾರದ ಅನಾಚರಣೆಲ್ಲ ಮಾಡಿದ್ದಾರೆ. ಈ ಸನಾತನವಾದಿಗಳು ವ್ಯಭಿಚಾರ ಮಾಡಿದ್ದಾರೆ, ಕಳ್ಳತನ ಮಾಡಿದ್ದಾರೆ, ಬಲಾತ್ಕಾರ ಮಾಡಿದ್ದಾರೆ, ವೇಶ್ಯಾವೃತ್ತಿ ಮಾಡಿದ್ದಾರೆ, ಸುರಪಾನ ಮಾಡಿದ್ದಾರೆ, ಇದ್ದುದು ಇರಲಾರ್ದು ದನ, ಕುರಿ, ನಾಯಿ, ಬೆಕ್ಕು, ಹಂದಿ, ಒಂಟಿ, ಆನೆ ಎಲ್ಲ ಕ್ರಿಮಿಕೇಟಗಳು ದೇವರ ಹೆಸರಿನಲ್ಲಿ ತಿಂದಿದ್ದಾರೆ. ಅದಷ್ಟೇ ಅಲ್ಲದೆ ಬಲಾತ್ಕಾರ ಕೂಡ ಮಾಡಿದ್ದಾರೆ, ಬಲಾತ್ಕಾರಿಗಳು ಕೂಡ ಇದ್ದಾರೆ. ಇವಿಷ್ಟೇ ಇವರು ಧಾರ್ಮಿಕ ಗ್ರಂಥಗಳಲ್ಲಿರ್ತಕ್ಕಂಥದ್ದು. ಬ್ರಾಹ್ಮಣರ ಶ್ರೇಷ್ಠತೆ ಅಥವಾ ಸನಾತನವಾದಿಗಳ ಶ್ರೇಷ್ಠತೆ ಎಷ್ಟು ಚೆನ್ನಾಗಿ ಇವರು ಬರೀತಾರೆ ಅಂದರೆ, ಬಡ್ಡಿ ಮಕ್ಕಳು, ಒಂದು ಶ್ಲೋಕ ಹೇಳ್ತೀನಿ ನಿಮಗೆ. ಜಗತ್ಸರ್ವಂ ದೈವಾಧೀನಂ ಅಂತೆ. ಜಗತ್ತೆಲ್ಲ ಈ ದೇವರ ಅಧೀನದಲ್ಲಿದೆ. ದೇವ ಮಂತ್ರಾಧೀನಂ, ದೇವತೆಗಳು ಮಂತ್ರಗಳ ಅಧೀನದಲ್ಲಿವೆ ಅಂತ. ಮಂತ್ರ ಬ್ರಾಹ್ಮಣಾಧೀನಂ, ಮಂತ್ರಗಳು ಬ್ರಾಹ್ಮಣನ ಅಧೀನದಲ್ಲಿವೆ. ಬ್ರಾಹ್ಮಣ ಮಮ ದೇವತಃ ಅಂತ. ನೋಡಿ, ಒಣ ಓದ್ಬಿಟ್ಟು ಬಾಬಾ ಸಾಹೇಬ್ರ ಹೆಸರ ಮೇಲೆ ಮೀಸಲಾಸ್ತಿ ತಗೊಂಡು ಹೆಂಡತಿ ಮಕ್ಕಳಿಗೆ ಸಲವಾದಷ್ಟೇ ಅಲ್ರಪ್ಪ, ನನ್ನ ಸಮಾಜವನ್ನು ಛಿದ್ರ ವಿಚ್ಛಿದ್ರ ಮಾಡಿಕೊಂಡಿರ್ತಕ್ಕಂಥ, ನನ್ನ ಸಮಾಜವನ್ನು ಶತಶತಮಾನಗಳಿಂದ ಶೋಷಣೆಗೆ ಪಡಿಸುತ್ತಲಿರುವ, ಇವತ್ತು ಕೂಡ ತಮ್ಮ ವಾಮನನಂಥ ಅನಿಷ್ಟ ಕಾಲಗಳನ್ನು ಶೋಷಿತ ಜನಾಂಗದ ತಲೆಯ ಮೇಲಿರ್ತಕ್ಕಂಥ ಈ ಪಾಖಂಡಿಗಳ ಭಂಡತನವನ್ನು ಎಳೆಯಾಗಿ ಬಿಚ್ಚತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ. ಪ್ರತಿಯೊಬ್ಬ ಮೀಸಲಾತಿಯ ಫಲಾನುಭವಿಯ ಕರ್ತವ್ಯ ಇದೆ. ಅದಕ್ಕೆ ನಮ್ಮ ಅಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ನೇ ತಾರೀಕು ದಿವಸ ಈ ಪಾಖಂಡಿಗಳ ಪಾಖಂಡತನವನ್ನು ಹೊರಗಾಕಿ ಸಹಸ್ರ ಬುದ್ಧಿ, ನೀಲಕಂಠ ಸಹಸ್ರ ಬುದ್ಧಿ ಅಂತಕ್ಕಂಥ ಒಬ್ಬ ಪ್ರಜ್ಞಾವಂತ ಬ್ರಾಹ್ಮಣನ ಮೂಲಕ ಆ ಮನುಸ್ಮೃತಿ ಅಂತಕ್ಕಂಥ ಅನಿಷ್ಟ ಧಾರ್ಮಿಕ ಗ್ರಂಥವನ್ನು ಸುಟ್ಟು ಹಾಕೋದು. ಅದು ಒಂದೇ ಸುಟ್ಟಿಲ್ಲ ಬಾಬಾ ಸಾಹೇಬರು. ನೀವು ಅಧ್ಯಯನ ಮಾಡಿದರೆ ಈ ಸನಾತನವಾದಿಗಳ ಎಲ್ಲ ಅನಿಷ್ಟ ಧಾರ್ಮಿಕ ಗ್ರಂಥಗಳನ್ನು ಸುಟ್ಟು ಹಾಕ್ತಿರಂತಕ್ಕಂಥ ಮಾತನ್ನು ಹೇಳಿದ್ರು. ನೀವು ಪೂಜೆ ಮಾಡ್ತಕ್ಕಂಥ ಎಲ್ಲ ದೇವರುಗಳಿಗಿಂತಲೂ ನಾನಂತೂ ಪೂಜೆ ಮಾಡೋಂಗಿಲ್ಲ. ನನ್ನ ಮನೆಯಲ್ಲಿ ದೇವರೇ ಇಲ್ವೇ ಇಲ್ಲ. ಯಾವಾಗ ನಾನು ಪರಿವರ್ತನೆ ಆಗಿದ್ದೇನೋ ಆವತ್ತಿನಿಂದ ನನ್ನ ಮನೆಯಲ್ಲಿ ದೇವರಿಲ್ಲ. ಇನ್ನೂ ಪೂಜೆ ಮಾಡ್ತಕ್ಕಂಥ, ದೇವರು ಪೂಜೆ ಮಾಡ್ತಕ್ಕಂಥ ಅಥವಾ ಈ ಪಾಖಂಡಿ ಪುರೋಹಿತರು ಸೃಷ್ಟಿ ಮಾಡ್ತಕ್ಕಂಥ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥ ಈ ಭಂಡ ಅಂಧ ಭಕ್ತರಿಗೆ ಹೇಳ್ತೀನಿ, ಮೂರ್ಖರೇ, ಅವ್ರು ಹೇಳ್ತಾರೆ ಜಗತ್ಸರ್ವಂ ದೈವಾಧೀನಂ, ದೈವಂ ಮಂತ್ರಾಧೀನಂ, ಮಂತ್ರಂ ಬ್ರಾಹ್ಮಣಾಧೀನಂ, ಬ್ರಾಹ್ಮಣ ಮಮ ದೇವತಾ ಅಂತ. ಅಂದರೆ
ಈ ಸೃಷ್ಟಿಯಲ್ಲಿರ್ತಕ್ಕಂಥ ದೇವರುಗಳಿಗಿಂತಲೂ ಶ್ರೇಷ್ಠ ಯಾವನಾದರೂ ಇದ್ದರೆ ಅದು ಬ್ರಾಹ್ಮಣ. ಅದಕ್ಕಾಗಿ ಬ್ರಾಹ್ಮಣನೇ ಈ ಸೃಷ್ಟಿಗೆ ದೇವರ ಅಂತಕ್ಕಂಥ ಶ್ಲೋಕಗಳು ಬರೆದುಕೊಂಡು ನಿಮಗೆ ಮೂರ್ಖನಾಗಿ ಮಾಡ್ತಾ ಇದ್ದಾರೆ. ಗುಡಿಗೆ ಹೋಗ್ತೀರಿ ಶನಿವಾರ ದಿವಸ ಹನುಮಂತ ದೇವ್ರ ಗುಡಿಗೆ, ಗುರುವಾರ ದಿವಸ ಯಾವುದೋ ಗುಡಿಗೆ ಹೋಗ್ತೀರಿ, ಗುಡಿಗೆ ಹೋಗಿ ದಾರ ಕಟ್ಕೋತೀರಿ. ನಿಮಗೆ ಅವ್ರೊಂದು ಶ್ಲೋಕ ಹೇಳ್ತಾರೆ ಸ್ನೇಹಿತರು, ಏನ ಬದ್ದೋ ದಾನವೇಂದ್ರ ಬಲಿರಾಜ ಮಹಾಬಲಿ ತೇನತ್ವಂ ಮಹಾಚಲ ಮಹಾಚಲ ಅಂಥೇಳಿ ನಿಮಗೆ ದಾರ ಕಟ್ಟಿಬಿಡ್ತಾರೆ. ಅದರ ಅರ್ಥ ಗೊತ್ತಾ ನಿಮಗೆ? ದಾರ ಕಟ್ಕೊಳ್ತಕ್ಕಂಥವ್ರಿಗೆ ಹೇಳ್ತೀನಿ, ಕೈಯಲ್ಲಿ ಗುಡಿಗಳಿಗೆ ಹೋಗಿ ದಾರ ಕಟ್ಕೊಳ್ತಕ್ಕಂಥವ್ರಿಗೆ ಹೇಳ್ತಾರೆ, ಮೂರ್ಖ, ನಿನ್ನ ಮೂಲ ಪುರುಷನಾಗಿರ್ತಕ್ಕಂಥ ಬಲಿಚಕ್ರವರ್ತಿಗೆ ದಾರ ಕಟ್ಟಿ ವಾಮನ ನಮ್ಮ ಮೂಲ ಪುರುಷ ಗುಲಾಮನಾಗಿ ಮಾಡಿಕೊಂಡ, ಇಂದಿನಿಂದ ನೀನು ನನ್ನ ಗುಲಾಮ ಅಂತಕ್ಕಂಥ ಅದರ ಅರ್ಥ ಆಗುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಈ ಪಾಖಂಡಿ ಪುರೋಹಿತನಾಗಿರ್ತಕ್ಕಂಥ ಭಟ್ಟನಾಗಿರ್ತಕ್ಕಂಥ ವೃಷಾಂಕ ಭಟ್ಟನಿಗೆ ಉತ್ತರ ಕೊಡಬೇಕಾಗಿತ್ತು. ಇನ್ನು ನೇರವಾಗಿ ಅವನ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರ ಕೊಡ್ತೀನಿ. 4 ಪ್ರಶ್ನೆ ಏರಿಸಿದ್ದಾನೆ. ಏನು ಎತ್ತಿದ್ದಾನೆ? ಬುದ್ಧರೆನಿಸಿಕೊಂಡ ಕೆಲವು ಜನರು ಬುದ್ಧನ ಫೋಟೋ ಇಟ್ಕೊಂಡು ಮಾತ್ರ ತಿರುಗುತ್ತಾರೆ, ಅಷ್ಟಕ್ಕೆ ಮಾತ್ರ ಅವರು ನಾವು ಬುದ್ಧಿವಂತರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರೆಲ್ಲ ಮಾವೋವಾದಿಗಳು, ನೆಕ್ಸಲ್ವಾದಿಗಳು ಮತ್ತು ಕಮ್ಯುನಿಸ್ಟ್ವಾದಿಗಳು ಅಂತಕ್ಕಂಥ ಪದ ಬಳಕೆ ಮಾಡಿದ್ದೇನೆ. ಮಾವೋವಾದಿಗಳು, ಕಮ್ಯುನಿಸ್ಟ್ವಾದಿಗಳು ಅಂತಕ್ಕಂಥದ್ದು ಈ ಅವಿವೇಕಿಗೆ ಗೊತ್ತಿಲ್ಲ. ಕಮ್ಯುನಿಸ್ಟ್ ಸಿದ್ಧಾಂತ, ಮಾವೋವಾದಿ ಸಿದ್ಧಾಂತ ಏನಿದೆ ನನಗೆ ಕೇಳಿ ನಾನು ಹೇಳ್ತೀನಿ. ಹೋಲಿಕೆ ಮಾಡ್ತಕ್ಕಂಥಲ್ಲೂ ಕೂಡ ಔಚಿತ್ಯ ಇರಬೇಕು. ಇಲ್ಲದೆ ಹೋದರೆ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಸಮಾಜದಂಥ ಅಂಧಭಕ್ತರು, ನಿನ್ನಂಥ ಮೂರ್ಖರು ಮಾತ್ರ ಇವನ್ನು ನೋಡಲ್ಲ. ಪ್ರಜ್ಞಾವಂತ ನಾಗರಿಕರು ಸಾಮಾಜಿಕ ಜಾಲತಾಣಗಳ ಮೂಲಕ ಇವತ್ತು ತಮ್ಮ ಆಚಾರ ವಿಚಾರಗಳನ್ನು, ತಮ್ಮ ತತ್ವ ಸಿದ್ಧಾಂತಗಳನ್ನು, ತಮ್ಮ ಬದ್ಧತೆಯನ್ನು, ತಮ್ಮ ಸಾಧನೆಯನ್ನು, ತಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಜನರ ಜೊತೆಗೆ ಹಂಚ್ಕೋತಾ ಇದ್ದಾರೆ. ಅವಿವೇಕಿ, ನೀನೇನು ಹೇಳ್ತೀಯ? ಬುದ್ಧನ ಫೋಟೋ ಇಟ್ಕೊಂಡು ತಿರುಗಾಡ್ತಕ್ಕಂಥ ಮಾವೋವಾದಿಗಳು ಮತ್ತು ಮಾರ್ಕ್ಸ್ವಾದಿಗಳು ಇವತ್ತು ದಿವಸ ತಮ್ಮಷ್ಟು ತಾವೇ ಬುದ್ಧರಂತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಿನಗೊಂದು ಮಾತಿಟ್ಟು, ನನ್ನ ಜನಾಂಗ ಕೇವಲ ಬುದ್ಧರ ಪ್ರತಿಮೆ ಇಟ್ಟುಕೊಂಡ ಕ್ಷಣ, ಕೇವಲ ಬುದ್ಧನ ಫೋಟೋಗಳನ್ನು ಮೊಬೈಲ್ನಲ್ಲಿ DP ಇಟ್ಕೊಂಡ ಕ್ಷಣ, ಕೇವಲ ಬುದ್ಧರ ಫೋಟೋಗಳನ್ನು ಮನೆಯಲ್ಲಿ ತೂಗು ಹಾಕ್ಕೊಂಡಿದ್ದಕ್ಕೆ ಇಷ್ಟೊಂದು ಉರ್ಕೋತಾ ಇದೆಯಾ, ಇಷ್ಟೊಂದು ಭಯಭೀತರಾಗಿದ್ದೀರಿ. ಒಂದು ವೇಳೆ ನನ್ನ ಜನಾಂಗ ವಿನಯ ಪೀಠಕ, ಸುತ್ತು ಪೀಠಕ, ಅಭಿಧಮ್ಮ ಪೀಠಕ, ಧಮ್ಮಪದ, ಅಷ್ಟಾಂಗ ಮಾರ್ಗ, 4 ಆರ್ಯ ಸತ್ಯಗಳು, ಪಂಚಶೀಲಗಳು ಇವನ್ನು ಪಾಲನೆ ಮಾಡುತ್ತಾ ತಮ್ಮನ್ನು ತಾವು ಬೌದ್ಧ ಧರ್ಮಕ್ಕೆ ಅಪ್ಪಿಕೊಂಡದ್ದೇ ಆದರೆ ನೀವು ಅಂದರೆ ಇಂಥ ಪಾಖಂಡಿ ಸನಾತನವಾದಿ ಭಟ್ರು ಈ ದೇಶ ಬಿಟ್ಟು ಓಡಿ ಹೋಗಬೇಕಾಗತ್ತೆ. ಇದು ನೆನ್ಪಿಟ್ಕೋ ಅಂತಕ್ಕಂಥ ಮಾತನ್ನು ನಿನ್ಗೆ ಹೇಳ್ತೀನಿ. ಜೊತೆಗೆ ಯಾವತ್ತೂ ಕೂಡ ನನ್ನ ಜನ ಯಾವತ್ತು ಭೌತಿಕವಾಗಿ ಒಪ್ಪಿಕೊಂಡ ಹಾಗೆ ಭೌತಿಕವಾಗಿ ಬೌದ್ಧ ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ. ಯಾವತ್ತು ನನ್ನ ಜನ ಬೌದ್ಧಿಕವಾಗಿ ಬೌದ್ಧ ಧರ್ಮವನ್ನು ಒಪ್ಕೊತಾರೋ ಅವತ್ತು ನೀನು ಈ ದೇಶದಿಂದ ಕಾಲು ಕಿತ್ತಕ್ಕಂಥ ಟೈಮ್ ಬರ್ತದೆ. ಇದು ನೆನಪಿಟ್ಕೊ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇನ್ನೊಂದು ಮಾತು ಹೇಳ್ತೀನಿ, ಏನು? ಅವಿವೇಕಿ ಬುದ್ಧರಕ್ಕಿಂತ ಭಂತೇಜಿಯವರ ಒಂದು ಪುಸ್ತಕವನ್ನು ಉಲ್ಲೇಖ ಮಾಡಿ, ಬುದ್ಧನು ಒಬ್ಬ ರೋಗಿಯನ್ನು ನೋಡಿದನು, ಬುದ್ಧನು ಒಬ್ಬ ಮುದುಕನನ್ನು ನೋಡಿದನು, ಬುದ್ಧ ಒಬ್ಬ ಸನ್ಯಾಸಿಯನ್ನು ನೋಡ್ದ, ಬುದ್ಧ ಒಬ್ಬ ಶವವನ್ನು ನೋಡ್ದ, ನೋಡಿಕೊಂಡು ಬಿಟ್ಟು ಮನ ಪರಿವರ್ತನೆ ಆದ ಅಂತಾರೆ. ಲೇ, ಎಷ್ಟು ಕಾಲ್ಪನಿಕವಾಗಿ ಸೃಷ್ಟಿ ಮಾಡ್ತೀರ ಕಾಳು ಬಡ್ಡಿ ಹೈದಗಳೇ. ನಿನಗೆ ಅನುಮಾನ ಇದ್ದರೆ ಈ ವಿಶ್ವಸಂಸ್ಥೆಯ 195 ರಾಷ್ಟ್ರಗಳು 2016ರಲ್ಲಿ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು ಪ್ರಪಂಚದ ಜ್ಞಾನದ ಚಿಹ್ನೆ, ಪ್ರಪಂಚದ ಜ್ಞಾನದ ಪ್ರತೀಕ ಅಂತ ಪ್ರಶಂಸೆ ಮಾಡಿ ಗೌರವಿಸಿರ್ತಕ್ಕಂಥ ಗೌರವಶಾಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಬುದ್ಧ ಮತ್ತು ಆತನ ಧಮ್ಮ ಕರ್ನಾಟಕ ಸರ್ಕಾರ ಗೌರವನಿಂದ ಕರ್ನಾಟಕ ಸರ್ಕಾರ ಮುದ್ರಣ ಮಾಡಿದೆ. ವ್ಯಾಲ್ಯೂಮ್ ನಂಬರ್ 10ರಲ್ಲಿ ಬುದ್ಧ ಧಮ್ಮ ಇದೆ, ತಗೊಂಡು ಓದು. ಅವಿವೇಕಿ, ಗೌರವಾನ್ವಿತ ಬುದ್ಧರಕ್ಕಿಂತಲೂ ಬಾಬಾ ಸಾಹೇಬ್ರಿಗಿಂತಲೂ ಏನು ದೊಡ್ಡ ಜ್ಞಾನಿ ಇದ್ದಿದ್ದಿಲ್ಲ. ಅವರು ಚಿವಾರ ಹಾಕಿದ್ದಾರೆ, ಬೌದ್ಧ ಧಮ್ಮದ ಪ್ರಚಾರಕ್ಕಾಗಿ ಪ್ರಸಾರಕ್ಕಾಗಿ ಶ್ರಮಿಸಿದ್ದಾರೆ. ನಾವು ಅವ್ರಿಗೆ ಋಣಿ ಇದ್ದೇವೆ. ಹಾಗಂದ ಮಾತ್ರಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲನೂ ಒಪ್ಕೊಳ್ಳಕ ನಾವು ನಿನ್ನ ಹಾಗೆ ಅಂಧಭಕ್ತರಲ್ಲ. ಸ್ವತಃ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥದ್ದು, ಸ್ವತಃ ಬುದ್ಧ ಹೇಳಿರ್ತಕ್ಕಂಥದ್ದು,
ಭಿಕ್ಷು ಸಂಘಕ್ಕೆ ಬನ್ನಿ, ಧಮ್ಮವನ್ನು ಕೇಳಿ, ಧಮ್ಮ ನಿಮಗೆ ಇಷ್ಟ ಆದರೆ ಸಂಘದಲ್ಲಿರ್ರಿ, ಇಲ್ಲದೆ ಹೋದರೆ ನಿಮ್ಮಷ್ಟಕ್ಕೆ ನೀವಿರ್ರಿ ಅಂತ ಬಾಬಾ ಸಾಹೇಬರು ಸ್ವತಃ ಹೇಳಿದ್ದು. ಬಾಬಾ ಸಾಹೇಬರು ಪ್ರಶ್ನೆ ಮಾಡಲಿಕ್ಕೆ ಕೇಳ್ತಾ ಇದ್ರು. ಬಾಬಾ ಸಾಹೇಬರು ಪ್ರಶ್ನೆ ಮಾಡದೆ ಯಾವುದನ್ನು ಒಪ್ಪಿಕೊಳ್ಳಬೇಡಿ ಅಂತ ಬಾಬಾ ಸಾಹೇಬರು ಹೇಳ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನಾವು ಬುದ್ಧರ ಕಿತ್ತ ಭಂತೇಜಿಯವರು ಹೇಳಿದ್ದಾರೆ ಅಂತೇಳಿ ಒಪ್ಕೊಳ್ಳೋಕ್ಕೆ ನಾವೇ ನಿನ್ನ ಹಾಗೆ ಅಂಧಭಕ್ತರ? ಅವಿವೇಕಿ, ಅರ್ಥ ಮಾಡಿಕೊಳ್ಳು. ತಥಾಗತ ಗೌತಮ ಬುದ್ಧರು ಅಥವಾ ಗೌತಮ ಬುದ್ಧರು ಮನೆಯನ್ನು ಬಿಡಲಿಕ್ಕೆ ಕಾರಣ ರೋಹಿಣಿ ನದಿಯ ವಿವಾದ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ಬುದ್ಧ ಈ ವ್ಯವಸ್ಥೆಯ ವಿರುದ್ಧ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತ ತಿಳಿದು ಗೃಹ ತ್ಯಾಗ ಮಾಡಿದ್ರೆ ವಿನ, ವೈರಾಗ್ಯ ಹೊಂದಿದ್ರೆ ವಿನ, ಆ ಹೆಣಗಳು ನೋಡಿ, ರೋಗಿಯ ನೋಡಿ ವೈರಾಗ್ಯಗೊಂಡದ್ದಲ್ಲ. ಇನ್ನೊಂದು ಏನು ಹೇಳಿದೆ, ಒಬ್ಬ ಜ್ಯೋತಿಷ್ಯ ಬಂದು ಜ್ಯೋತಿಷ್ಯ ನೋಡಿದನು. ಏನು ಜ್ಯೋತಿಷ್ಯ ನೋಡಿದನು ಅಂದರೆ, ಬುದ್ಧ ಯಶೋಧನ ಮತ್ತು ಶುದ್ಧೋಧನನಿಗೆ ಮತ್ತು ಮಹಾಮಾಯವರಿಗೆ ನಿನ್ನ ಮಗ ಸನ್ಯಾಸಿ ಆಗ್ತಾನಂತ ಜ್ಯೋತಿಷ್ಯ ನೋಡಿದನು. ಅದಕ್ಕಾಗಿ ಬುದ್ಧ ಜ್ಯೋತಿಷ್ಯ. ಅವಿವೇಕಿ ಆತ ಜ್ಯೋತಿಷ್ಯ ಅಲ್ಲ, ಅಶಿತ ಮಹರ್ಷಿ ಅಂತಕ್ಕಂಥ ಒಬ್ಬ ಮಾನವ ಧರ್ಮದ ಪ್ರತಿಪಾದಕ ರಾಜಗುರು ಅಶಿತ ಮಹರ್ಷಿ ಶುದ್ಧೋಧನ ಆಶ್ರಮಕ್ಕೆ ಮತ್ತು ಅವರ ರಾಜಾಶ್ರಯಕ್ಕೆ ಬರ್ತಾರೆ. ಹುಟ್ಟಿರ್ತಕ್ಕಂಥ ಮಗುವಿಗೆ ಮುಖ ನೋಡ್ತಾರೆ. ಮುಖ ನೋಡಿ ತುಂಬ ಖುಷಿ ಪಡ್ತಾರೆ. ಖುಷಿಪಟ್ಟು ಹೇಳ್ತಾರೆ, ವಾ ಎಂಥ ಸಾತ್ವಿಕ ಸ್ವಭಾವದ, ವಿಶ್ವಮಾನ್ಯ ಆಗ್ತಕ್ಕಂಥ, ವಿಶ್ವಕ್ಕೆ ಮಧ್ಯಮ ಮಾರ್ಗವನ್ನು ಸಾರ್ತಕ್ಕಂಥ, ವಿಶ್ವಕ್ಕೆ ಪುನಃ ಮಾನವ ಧಮ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಮಾರ್ಗದರ್ಶನ ಮಾಡ್ತಕ್ಕಂಥ ಒಬ್ಬ ಮಾರ್ಗದಾತ ನಿನ್ನ ವಂಶದಲ್ಲಿ, ಸಾಕ್ಯ ವಂಶದಲ್ಲಿ ಹುಟ್ಟಿದ್ದಾನೆ. ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಅಶಿತ ಮಹರ್ಷಿಗಳು ಹೇಳ್ತಾರೆ. ಅವಿವೇಕಿ ಅವರು ನಗುತ್ತಾ ನಗುತ್ತಾ ಅಳಲಿಕ್ಕೆ ಆರಂಭ ಮಾಡ್ತಾರೆ, ಅಥವಾ ಅಳುತ್ತಾರೆ ಅಂದರೆ ಕಣ್ಣೀರು ಸುರಿಸ್ತಾರೆ. ಆವಾಗ ಶುದ್ಧೋಧನ ಮಹಾರಾಜರು ಮಹಾಮಾಯ ಕೇಳ್ತಾರೆ, ಮಹರ್ಷಿಗಳೇ, ಆತ ಜ್ಯೋತಿಷ್ಯ ಅಲ್ಲ, ಮಹರ್ಷಿಗಳೇ, ಈಗ ತಾನೇ ಸಂತಸ ವ್ಯಕ್ತಪಡಿಸಿದ್ರಿ, ಈಗ ಕಣ್ಣೀರಿಂದ ಬಾಷ್ಪಗಳು ಸುರಿಸ್ತಾ ಇದ್ದಿರಲ್ಲ, ಕಣ್ಣೀರು ಸುರಿಸ್ತಾ ಇದ್ದಿರಲ್ಲ ಅಂತ ಕೇಳಿದಾಗ ಅಶಿತ ಮಹರ್ಷಿಗಳು ಹೇಳ್ತಾರೆ, ಶುದ್ಧೋಧನ, ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಮಾರ್ಗದಾತನ ನೀನು ಹತ್ತಿದೀಯಾ, ಸಂತೋಷ. ಆದರೆ ಈ ಮಾರ್ಗದಾತನ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ, ಈ ಮಾರ್ಗದಾತನ ಚಿಂತನೆಗಳನ್ನು ಕೇಳತಕ್ಕಂಥ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಸಲುವಾಗಿ ನನ್ನ ವಯಸ್ಸು ನನಗಿರಲ್ಲ, ನಾನು ಆ ಕಾಲಘಟ್ಟದಲ್ಲಿ ಬದುಕಿರಲ್ಲ, ಅದಕ್ಕಾಗಿ ಅಲ್ಲಿವರೆಗೆ ನಾನು ಬದುಕಿರಲ್ಲ, ಎಂಥ ಅಯೋಗ್ಯ ಅಂತ, ಎಂಥ ನಾನು ಅವಕಾಶ ವಂಚಿತ ವ್ಯಕ್ತಿ ಅಂತಕ್ಕಂಥ ನನ್ನನ್ನು ನಾನೇ ಖಿನ್ನನಾಗಿಸಿಕೊಂಡು, ನನ್ನನ್ನು ನಾನೇ ದುಃಖಕ್ಕೊಳಪಡಿಸ್ಕೊಂಡು ಈ ರೀತಿ ಕಣ್ಣೀರು ಬರ್ತಾ ಇವೆ, ಬೇರೆ ಉದ್ದೇಶದಿಂದ ಅಲ್ಲ ಅಂತಕ್ಕಂಥ ಮಾತನ್ನು ಅಶಿತ ಮಹರ್ಷಿಗಳು ಹೇಳಿರ್ತಕ್ಕಂಥದ್ದು. ಅವರು ಜ್ಯೋತಿಷಿ ಅಲ್ಲ, ಒಬ್ಬ ಮಾನವ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಋಷಿ ಅಂತಕ್ಕಂಥ ಮಾತನ್ನು. ಇನ್ನೊಂದು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಅವಿವೇಕಿ ಬುದ್ಧ ಹಿಂಸೆ ಮಾಡಬಾರ್ದು, ಅಹಿಂಸಾವಾದಿ. ಆದರೆ ಬುದ್ಧನ ಅನುಯಾಯಿಗಳ ಹೆಸರಿನಲ್ಲಿ ಇವರೆಲ್ಲ ಕೂಡ ದನ ತಿಂತಾರೆ, ಕುರಿ ತಿಂತಾರೆ ಅಂತಕ್ಕಂಥ ಮಾತನ್ನು ಹೇಳಿದೆ. ನಿನಗೆ ಬೌದ್ಧ ಧರ್ಮದ ಅರಿವಿಲ್ಲ ವೃಷಾಂಕ ಭಟ್ಟ, ನಿನಗೆ ಬೌದ್ಧ ಧರ್ಮದ ಅರಿವಿಲ್ಲ ಅವಿವೇಕಿ. ತಥಾಗತ ಗೌತಮ ಬುದ್ಧರ ಅಹಿಂಸೆ ಬೇರೆ, ಮಹಾವೀರನ ಅಹಿಂಸೆ ಬೇರೆ, ನಿಮ್ಮ ತಾತ ಗಾಂಧೀಜಿಯ ಅಹಿಂಸೆ ಬೇರೆ. ಗೌತಮ ಬುದ್ಧರ ಅಹಿಂಸೆ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮಧ್ಯಮ ಮಾರ್ಗದಲ್ಲಿ ನಡಿಬೇಕು. ಗಾಂಧೀಜಿ ಅಹಿಂಸೆ ಯಾವುದು ನಿನಗೆ ಹೇಳ್ತೀನಿ ಇವತ್ತು. ಬಹುಶಃ ನಿನ್ನಿಂದಾದರೂ ಕೂಡ ನನ್ನ ಸ್ನೇಹಿತರಿಗೆ, ನಮ್ಮ ಗೆಳೆಯರಿಗೆ, ನನ್ನ ಬಂಧು ಬಾಂಧವರಿಗೆ, ಬಾಬಾ ಸಾಹೇಬರ ಅನುಯಾಯಿಗಳಿಗೆ, ಬೌದ್ಧ ಧರ್ಮದ ಉಪಾಸಕರಿಗೆ ಆದರೂ ಕೂಡ ಒಂದಿಷ್ಟು ವಿಚಾರಗಳು ಸಿಗಲಿ. ಮೂರು ಜನರ ಅಹಿಂಸೆ ಬೇರೆ ಬೇರೆ ಇದೆ. ಗಾಂಧೀಜಿಯ ಅಹಿಂಸೆ ಯಾವುದು ಅಂದರೆ, ಬ್ರಾಹ್ಮಣರು ಸೃಷ್ಟಿ ಮಾಡಿರ್ತಕ್ಕಂಥ ಚಾತುರ್ವರ್ಣ ಪದ್ಧತಿಯನ್ನು, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಈ ಪದ್ಧತಿ ಏನಿದೆ ಇದನ್ನು ಪ್ರತಿಪಾದನೆ ಮಾಡ್ತಾನೆ ಗಾಂಧೀಜಿ. ಆತ ಹೇಳೋದೇನೆಂದರೆ, ಶೂದ್ರ ಸಮಾಜದಲ್ಲಿರ್ತಕ್ಕಂಥ ಜನಾಂಗ ಅಂದರೆ ಇವತ್ತಿನ SC ST OBC ಜನಾಂಗದವರು ತಮ್ಮ ತಮ್ಮ ಜಾತಿಯ ಜನಾಂಗದ ಕಸುಬುಗಳು ಮಾಡಬೇಕು. ಅದನ್ನು ಬಿಟ್ಟು ಈ ಮೇಲಿನ 3 ವರ್ಗದ ಜನರಿಗೆ ಪ್ರಶ್ನೆ ಮಾಡುವುದಾಗಲಿ, ಅವರಿಗೆ
ತೊಂದರೆ ಕೊಡೋದಾಗಲಿ ಮಾಡಿದರೆ ಅದನ್ನು ಹಿಂಸೆ ಅಂತ ಕರೀತಾನೆ ಗಾಂಧಿ. ಅಂದರೆ ಈ ದೇಶದ ಸ್ವತಂತ್ರ ಭಾರತದ ಪ್ರಥಮ ಜಾತಿವಾದಿ ರಾಜಕಾರಣಿ ಗಾಂಧೀಜಿ ಹೇಳ್ತಕ್ಕಂಥದ್ದು ಅಹಿಂಸೆ ಯಾವುದಂದರೆ ಚಾತುರ್ವರ್ಣ ಪದ್ಧತಿಯನ್ನು ಯಥಾವತ್ತಾಗಿ ಜಾರಿಗಿರಬೇಕು, ಕೆಳಗಿರ್ತಕ್ಕಂಥ SC ST OBC ಜನಾಂಗದವರು ಪ್ರಶ್ನೆ ಮಾಡಬಾರ್ದು, ಆ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಹಿಂಸೆ ಅಂತಕ್ಕಂಥ ಪದವನ್ನು ಗಾಂಧೀಜಿ ಬಳಸಿರ್ತಕ್ಕಂಥದ್ದು. ಇನ್ನು ಮಹಾವೀರನ ಅಹಿಂಸೆ ಯಾವುದಂದರೆ ಅಣುರೇಣು ತೃಣಕಾಷ್ಟಗಳಲ್ಲೂ ಕೂಡ ಜೀವ ಇರುತ್ತದೆ, ಅಣುವನ್ನು ಕೂಡ ಅಥವಾ ಸಣ್ಣ ಕ್ರಿಮಿಯನ್ನು ಕೂಡ ಕೊಲ್ಲಬಾರ್ದು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಮಹಾವೀರ ಹೇಳ್ತಾರೆ. ಇನ್ನು ನೀನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ತಥಾಗತ ಗೌತಮ ಬುದ್ಧರ ಅಹಿಂಸಾವಾದ. ಬುದ್ಧ ಹೇಳ್ತಾರೆ ಅಹಿಂಸಾವಾದ ಯಾವುದು? ಹಿಂಸೆ ಅಂದರೆ ಬುದ್ಧ ಹೇಳ್ತಾರೆ ಹಿಂಸೆ ಯಾವುದು ಮಾಡಬಾರ್ದು, ಹಿಂಸೆ ಯಾವುದು ಅಲ್ಲ, ಹಿಂಸೆ ಯಾಕೆ ಮಾಡಬಾರ್ದು. ಅಹಿಂಸೆ ಅಂದ್ರೇನು ಬುದ್ಧರ ಪ್ರಕಾರ ಅಂದರೆ ಅವಿವೇಕಿ ವೃಷಾಂಕ ಭಟ್ಟ ಕೇಳು, ಚೆನ್ನಾಗಿ ಪಾಠ ಹೇಳ್ತೀನಿ. ಅಹಿಂಸೆ ಯಾವುದು ಬುದ್ಧರ ಪ್ರಕಾರ ಅಂದರೆ ಒಬ್ಬ ಮನುಷ್ಯ, ಒಬ್ಬ ಜೀವಿ ಮತ್ತೊಂದು ಜೀವಿಯನ್ನು, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು, ಒಬ್ಬ ಮನುಷ್ಯ ಮತ್ತೊಬ್ಬ ವ್ಯಕ್ತಿಯನ್ನು ತನ್ನ ಸಮನಾಗಿ ಪರಿಭಾವಿಸ್ತಕ್ಕದ್ದು. ಉಚ್ಚ ನೀಚ ಅಂತಕ್ಕಂಥ ಭೇದ ಭಾವ ಸೃಷ್ಟಿ ಮಾಡ್ತಕ್ಕಂಥದ್ದು, ಉಚ್ಚ ನೀಚ ಅಂತಕ್ಕಂಥ ಸಿದ್ಧಾಂತದ ಮೇಲೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದನ್ನು ಬುದ್ಧ ಹಿಂಸೆ ಅಂತ ಕರೆದಿದ್ದಾರೆ. ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥದ್ದೇ ಅಹಿಂಸೆ ಅಂತಕ್ಕಂಥ ಮಾತನ್ನು ಬುದ್ಧ ಹೇಳಿದ್ದಾರೆ. ಹಾಗಂತ ಇನ್ನೊಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ದಾರೆ ಮಿಸ್ಟರ್ ಭಟ್ಟ. ಬುದ್ಧ ಹೇಳ್ತಾರೆ ಏನಂದರೆ ಈ ರೀತಿ ಚಾತುರ್ವರ್ಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಯಾವನೇ ಆಗಿರಲಿ, ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ವೈಶ್ಯನಾಗಿರಲಿ, ಶೂದ್ರರ ಮೇಲೆ ದಬ್ಬಾಳಿಕೆ ಮಾಡಿದ್ದೇ ಆದರೆ ನೀವ್ಯಾರೂ ಸಹಿಸ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಬುದ್ಧ ಹೇಳ್ತಾರೆ. ಅದಕ್ಕೆ ಅವರು ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ ಏನಂದರೆ ಬುದ್ಧ ಹೇಳ್ತಾರೆ ಅನ್ಯಾಯಕ್ಕೆ ತೋರಿಸಬೇಕಾದ ಪ್ರತಿರೋಧ ಹಿಂಸೆ ಅಲ್ಲ ಅಂತ. ನಿನ್ನ ಮೇಲೆ ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನ ಮೇಲೆ ದಬ್ಬಾಳಿಕೆ ಮಾಡಿದರೆ ನೀನು ಸಹಿಸಿಕೊಂಡು ಸುಮ್ಮನೆ ಇರಬಾರ, ಅದಕ್ಕೆ ಪ್ರತಿರೋಧ ಒಡ್ಡು, ಅದು ಹಿಂಸೆ ಅಲ್ಲ ಅಂತಕ್ಕಂಥ ಮಾತನ್ನು ಬುದ್ಧ ಹೇಳಿರ್ತಕ್ಕಂಥದ್ದು. ಇದರ ಇರದೇ ಇರತಕ್ಕಂಥ ವಿವೇಕಿ ಬುದ್ಧರ ಅಹಿಂಸಾವಾದವನ್ನು ನಿನ್ನ ಪೂರ್ವಜರು ಹೆಂಗೆ ರೂಪಾಂತರಗೊಳಿಸಿದ್ದಾರೋ ಅದೇ ರೀತಿ ರೂಪಾಂತರಗೊಳಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ, ಅವಿವೇಕಿತನ ಆಗುತ್ತಿದೆ ಅಂತಕ್ಕಂಥ ಮಾತನ್ನು ನಿನ್ನ ಗಮನಕ್ಕೆ ತರ್ತಾ ಇದ್ದೀನಿ. ಬುದ್ಧರ ಅಹಿಂಸಾವಾದ ಯಾವುದು? ಬುದ್ಧರ ಅಹಿಂಸಾವಾದ ಯಾವುದಂದರೆ ನಿಮ್ಮ ಮುತ್ತಾತಂದಿರು ಬರೆದಿರ್ತಕ್ಕಂಥ ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದ 11 ಮತ್ತು 12ನೇ ಸ್ತೋತ್ರದಲ್ಲಿ ಏನಿದೆಯಲ್ಲ ಚಾತುರ್ವರ್ಣ ಪದ್ಧತಿ, ಅದಕ್ಕೆ ಪ್ರತಿರೋಧ ಒಡ್ಡು, ಅದು ಹಿಂಸೆಯನ್ನು ಬೋಧಿಸುತ್ತೆ ಅಂತಕ್ಕಂಥದ್ದು. ನಿನ್ನ ಮುತ್ತಾತರ ಬರೆದಿರ್ತಕ್ಕಂಥ ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 13ರಲ್ಲಿ ಏನಿದೆಯಲ್ಲ ಚಾತುರ್ವರ್ಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ರೆ ಚಾತುರ್ವರ್ಣಂ ಮಯಾ ಸೃಷ್ಟಂ ಅಂತಕ್ಕಂಥ ಮಾತಿದೆಯಲ್ಲ, ಇದಕ್ಕೆ ಪ್ರತಿರೋಧ ಒಡ್ಡು, ಅದು ಹಿಂಸೆ ಅಲ್ಲ ಅಂತಕ್ಕಂಥದ್ದು ಬುದ್ಧ ಹೇಳಿರ್ತಕ್ಕಂಥ. ನಿನ್ನ ಮುತ್ತಾತರ ಬರೆದಿರ್ತಕ್ಕಂಥ ಮನುಸ್ಮೃತಿಯ ಅಧ್ಯಾಯ 1 ಶ್ಲೋಕ 87ರಲ್ಲಿ ಚಾತುರ್ವರ್ಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿದ್ದಾರಲ್ಲ, ಅದಕ್ಕೆ ಪ್ರತಿರೋಧ ಒಡ್ಡು, ಅದು ಹಿಂಸೆ ಅಲ್ಲ ಅಂತಕ್ಕಂಥದ್ದು ಬುದ್ಧ ಹೇಳಿರ್ತಕ್ಕಂಥ. ಇದು ಚೆನ್ನಾಗಿ ನೆನಪಿಟ್ಕೋ. ಇನ್ನು ನನ್ನ ಫೇಸ್ಬುಕ್ ಲೈವ್ ಕೇಳ್ತಕ್ಕಂಥ ಯಾರಾದರೂ ಮಹಿಳೆಯರಿದ್ದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಒಂದು ಮಾತು ಹೇಳಿದ್ರೆ ಬುದ್ಧ. ಸನಾತನವಾದಿಗಳು ನಿಮ್ಮ ಮೇಲೆ ಶೋಷಣೆ ಮಾಡ್ತಕ್ಕಂಥ ಅಂಶಗಳು ಸಾಕಷ್ಟು ಗ್ರಂಥಗಳಿವೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ರಾಮಚರಿತ ಮಾನಸ, ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ ಮತ್ತು ಭಾಗವತ ಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಗರುಡ ಪುರಾಣ, ಎಲ್ಲದರಲ್ಲೂ ಕೂಡ ಮಹಿಳೆಯರು ಶೋಷಣೆ ಮಾಡ್ತಕ್ಕಂಥದ್ದಿದೆ. ಇದಕ್ಕೆ ಪ್ರತಿರೋಧ ಒಡ್ಡಬೇಕು, ಇದು ಹಿಂಸೆ ಅಲ್ಲ ಅಂತಕ್ಕಂಥದ್ದು ತಥಾಗತ ಗೌತಮ ಬುದ್ಧರು ಹೇಳ್ತಕ್ಕಂಥದ್ದು. ಹೇಗೆ ಸ್ತ್ರೀಯನ್ನು ಶೋಷಣೆ ಮಾಡ್ತಾರೆ ನೋಡಿ. ಉದಾಹರಣೆ, ತುಳಸಿದಾಸನ ರಾಮಚರಿತ ಮಾನಸ ಇದೆ. ಆ ತುಳಸಿದಾಸ ಅಂತಕ್ಕಂಥ ಪಾಖಂಡಿ ಪುರೋಹಿತ ಬರೆದಿರ್ತಕ್ಕಂಥ ರಾಮಚರಿತ ಮಾನಸದಲ್ಲಿ ಹೇಳ್ತಾನೆ ಒಂದು ಕಡೆ, ಢೋಲ್ ಗಂವಾರ್ ಶೂದ್ರ ಪಶು ನಾರಿ ಯೇ ಸಬ್ ತಾಡನಿಕೆ ಅಧಿಕಾರಿ. ನೋಡಿ, ಢೋಲ್ ಅಂದರೆ ಭಜನೆಯಲ್ಲಿ ಬಿಡಿತಕ್ಕಂಥದ್ದು, ಗಂವಾರ್ ಅಂದರೆ ರೈತ, ಪಶು ಅಂದರೆ ಆಕಳು ದನಗಳು, ನಾರಿ ಅಂದರೆ ಹೆಣ್ಣು ಮಕ್ಕಳು,
ಶೂದ್ರ ಅಂದರೆ ಜನಿವಾರ ಹಾಕ್ಲಾರ್ದವ ಚಂಡಿಕೆ ಬಿಡದೇ ಇರ್ತಕ್ಕಂಥ ಈ 5 ಜನಾಂಗದವರಿಗೆ ಯಾವತ್ತೂ ಕೂಡ ಹೊಡ್ಕೋತಿರ್ಬೇಕು ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅದು ಸನಾತನ ಧರ್ಮ, ಸನಾತನ ಧಾರ್ಮಿಕ ಗ್ರಂಥ, ಸನಾತನವಾದಿ ಪಾಖಂಡಿ ಪುರೋಹಿತರು ಇದಕ್ಕೆ ಪ್ರತಿರೋಧ ಒಡ್ಡು ಅಂತ ಹೇಳ್ತಕ್ಕಂಥವ್ರು ತಥಾಗತ ಗೌತಮ ಬುದ್ಧರು. ಪ್ರತಿರೋಧ ಒಡ್ಡಿದ್ರೆ ಅದು ಹಿಂಸೆ ಅಲ್ಲ ಅಂತಕ್ಕಂಥದ್ದು. ಅಂದರೆ ಇದರ ಅರ್ಥ ಒಬ್ಬ ವ್ಯಕ್ತಿ, ಒಂದು ಸಮಾಜ, ಒಂದು ಸಮುದಾಯ ಮತ್ತೊಬ್ಬ ಸಮುದಾಯದ ಮೇಲೆ ಮತ್ತೊಬ್ಬ ವ್ಯಕ್ತಿಯ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಸಹಿಸ್ಕೊಳ್ಳೋದು ಅತಿ ವಿನಯಂ ಧೂರ್ತ ಲಕ್ಷಣಂ. ಅಂದರೆ ನೀವು ಸಹಿಸ್ಕೊಂಡ್ರೆ ಅದು ಧೂರ್ತ ಲಕ್ಷಣ ಆಗ್ತದೆ ಅಂತಕ್ಕಂಥದ್ದು ಪ್ರತಿಪಾದನೆ ಸಿದ್ಧಾಂತ ಹೇಳ್ತಕ್ಕಂಥವ್ರು ತಥಾಗತ ಗೌತಮ ಬುದ್ಧರು. ಇನ್ನೊಂದು ಸ್ನೇಹಿತರೆ, ಬಹುಶಃ ಅವರ ಧಾರ್ಮಿಕ ಗ್ರಂಥಗಳಲ್ಲಿ ಬರ್ತಕ್ಕಂಥದ್ದು ಸ್ತ್ರೀ ಶೂದ್ರ ವಿಚ್ ಕ್ಷತ್ರವದೋ ನಾಸ್ತಿಕಂ ಚೋಪಾಪಾತಕಂ ಅಂತ ಹೇಳ್ತಾರೆ. ಸ್ತ್ರೀ ಶೂದ್ರ ಕ್ಷತ್ರವದೋ ನಾಸ್ತಿಕಂ ಚೋಪಾಪಾತಕಂ ಅಂದರೆ ಸ್ತ್ರೀಯರನ್ನು, ಶೂದ್ರನ್ನು, ನಾಸ್ತಿಕರನ್ನು ಕೊಂದರೆ ಪಾಪ ಇಲ್ಲ ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡ್ತಾರೆ ಮನು. ಅವ್ರಿಗೆ ಕೊಲ್ಲರಿ ಅಂತ, ಹೆಣ್ಣು ಮಕ್ಕಳಿಗೆ ಕೊಲ್ರಿ, ಶೂದ್ರ ಕೊಲ್ರಿ. ಶೂದ್ರ ಅಂದರೆ ಯಾವ ಜನಿವಾರ ಧರಿಸೋದಿಲ್ಲ, ಯಾವನಿಗೆ ಉಪನಯನ ಆಗೋದಿಲ್ಲವೋ, ಯಾವನಿಗೆ 16 ಸಂಸ್ಕಾರ ಸಿಗೋದಿಲ್ಲೋ ಅವರೆಲ್ಲರೂ ಶೂದ್ರ, ಅವ್ರಿಗೂ ಕೊಲ್ಲದ್ರ. ಹೆಣ್ಮಕ್ಳಿಗೆ, ಶೂದ್ರಿಗೆ, ನಾಸ್ತಿಕರಿಗೆ ಇವ್ರಿಗೆ ಕೊಲ್ಲದ್ರ ಪಾಪ ಇಲ್ಲ ಅಂತಕ್ಕಂಥದ್ದು ನೀನು ಪ್ರತಿಪಾದನೆ ಮಾಡ್ತಲ್ಲಪ್ಪ ನಿನ್ನ ಧಾರ್ಮಿಕ ಗ್ರಂಥ, ನಿನ್ನ ಸನಾತನ ಧಾರ್ಮಿಕ ಗ್ರಂಥ. ಇದಕ್ಕೆ ಪ್ರತಿರೋಧ ಒಡ್ಡಿದ್ರೆ ಹಿಂಸೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥವ್ರು ತಥಾಗತ ಗೌತಮ ಬುದ್ಧರು. ಅದನ್ನೆಲ್ಲ ಬಿಟ್ಟುಬಿಟ್ಟು ಮೂರ್ಖ ವೃಷಾಂಕ ಭಟ್ಟ ಬೌದ್ಧ ಧಮ್ಮದ ಬೆನ್ನ ಮೇಲೆ ನಿನ್ನ ಪಾಖಂಡಿತನದ ಬ್ರಹ್ಮಾಸ್ತ್ರವನ್ನು ಇಟ್ಟುಕೊಂಡು ನನ್ನ ಜನರಿಗೆ ತುಚ್ಛವಾಗಿ ಮಾತಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದೆಯಲ್ಲ, ಅದನ್ನು ನೋಡಿ ಸುಮ್ಮನೆ ಬಿಡ್ಲಿಕ್ಕೆ ನಾನೇನು ಅಂಧಭಕ್ತನೂ ಅಲ್ಲ, ಅವಿವೇಕಿನೂ ಅಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಮತ್ತು ಶೋಷಿತ ಸಮಾಜದ ಒಬ್ಬ ಎಲ್ಲ ನಾಗರಿಕರ ಆಶೀರ್ವಾದ ಪಡೆದಿರ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿದ್ದೇನೆ. ಇನ್ನೂ 2-3 ಪ್ರಶ್ನೆಗಳಿವೆ ಒಂದು, ಅವೆರಡು ಹೇಳಿ ನಾನು ಮುಗಿಸ್ತೀನಿ ಸ್ನೇಹಿತರೆ. ಅವನು ಮಾತಾಡ್ತಾ ಹೇಳಿದನು, ಬುದ್ಧ ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿದ್ದನು, ಆದರೆ ಬುದ್ಧನ ಹೆಸರ ಮೇಲೆ ಬುದ್ಧನ ಫೋಟೋ ಇಟ್ಕೊಂಡು ತಿರುಗಾಡ್ತಕ್ಕಂಥ ಮಾವೋವಾದಿಗಳು, ಮಾರ್ಕ್ಸ್ವಾದಿಗಳು ಬುದ್ಧ ಪುನರ್ಜನ್ಮ ಹೇಳಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾರೆ ಅಂತಕ್ಕಂಥ ಅವಿವೇಕಿತನ ಮಾತಾಡಿದನು. ಲೇ ಅವಿವೇಕಿ ವೃಷಾಂಕ ಭಟ್ಟ, ಏನಲ್ಲ ಮೂರ್ಖ ನೀನು. ಬುದ್ಧರ ಸಿದ್ಧಾಂತ ಓದಿದ್ರೆ ಅರ್ಥ ಆಗಂಗಿಲ್ಲ ಅವಿವೇಕಿ. ಬಾಬಾ ಸಾಹೇಬ್ರ ವಿಚಾರಧಾರೆ ಬರೀ ಓದಿದ್ರೆ ಅರ್ಥ ಆಗಂಗಿಲ್ಲ. ಬುದ್ಧನನ್ನು ಅನುಸರಿಸಿದರೆ ಅರ್ಥ ಆಗ್ತಾರೆ, ಬಾಬಾ ಸಾಹೇಬ್ರನ್ನು ಆಸ್ವಾದಿಸಿದರೆ ಅರ್ಥ ಆಗ್ತಾರೆ. ಬುದ್ಧ ಹೇಳಿರ್ತಕ್ಕಂಥದ್ದು ಪುನರ್ಭವದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಅಲ್ಲ. ನಿನ್ನ ಪಾಖಂಡಿ ಪುರೋಹಿತರು, ನಿನ್ನ ಮನುವಾದಿಯ ಮನಸ್ಥಿತಿಯ ಸನಾತನವಾದಿಗಳು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಪುನರ್ಜನ್ಮ. ಬುದ್ಧ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು, ಮಾರ್ಗದರ್ಶನ ನೀಡಿರ್ತಕ್ಕಂಥದ್ದು ಪುನರ್ಭವದ ಬಗ್ಗೆ. ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಸ್ನೇಹಿತರೆ. ಅವರು ಬೌದ್ಧ ಧರ್ಮದಿಂದ ಹೈಜಾಕ್ ಮಾಡ್ಕೊಂಡಿರ್ತಕ್ಕಂಥ ಇವೆಲ್ಲೂ ಓದಿ ಬರೆದಿರ್ತಕ್ಕಂಥ ಶಾಣ್ಯರು, ಇವೇನು ಆವಿಷ್ಕಾರ ಮಾಡಿರ್ತಕ್ಕಂಥವ್ರು ಬೌದ್ಧಿಕವಾಗಿ ಆವಿಷ್ಕಾರ ಮಾಡಿಲ್ಲ, ಭೌತಿಕವಾಗಿ ಆವಿಷ್ಕಾರ ಮಾಡಿಲ್ಲ. ಇವ್ರು ಹೇಗಿದ್ದಾರೆ ಅಂದರೆ ಇಲಿಯ ತೋಡಿದ ಬಿಲದಲ್ಲಿರ್ತಕ್ಕಂಥ ಘಟಸರ್ಪಗಳಿದ್ದ ಹಾಗೆ ಇವು. ಗುಡಿ ಕಟ್ಟತಕ್ಕಂಥವ್ರು ಶ್ರದ್ಧೆಯಿಂದ, ಭಕ್ತಿಯಿಂದ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಜನಾಂಗದವರು ಆ ಗುಡಿಯಲ್ಲಿ ಗಂಟೆ ಮತ್ತು ತಟ್ಟೆನ ಇಟ್ಟುಕೊಂಡು ಹೋಗಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥ ಘಟಸರ್ಪಗಳು ಯಾವಾಗಿದ್ರೆ ಸನಾತನವಾದಿ ಪುರೋಹಿತರು ಅಂತಕ್ಕಂಥ ನೆನಪಿಟ್ಕೋಬೇಕು. ಇವರು ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಪುನರ್ಭವದ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಕ್ಕಂಥ ಪುನರ್ಭವದ ವೈಜ್ಞಾನಿಕ ವಿಷಯಗಳನ್ನು ಹೈಜಾಕ್ ಮಾಡಿಕೊಂಡು ಅದನ್ನು ಪುನರ್ಜನ್ಮ ಅಂತಕ್ಕಂಥ ರೂಪಾಂತರಿಸಿ ಇವತ್ತಿನ ದಿವಸ ಸಮಾಜದಲ್ಲಿ ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರವನ್ನು ಬಿಸ್ತಾ ಇದ್ದಾರೆ. ಹಾಗಾದರೆ ಪುನರ್ಜನ್ಮ ಮತ್ತು ಪುನರ್ಭವ ಅಂದ್ರೆ ಏನು? ಪುನರ್ಭವದಲ್ಲಿ ಬುದ್ಧ ಹೇಳ್ತಾರೆ ಪೃಥ್ವಿ, ಆಪ, ತೇಜ, ವಾಯು. ಪೃಥ್ವಿ, ಆಪ, ತೇಜ, ವಾಯು ಅಂದರೆ ಭೂಮಿ, ನೀರು, ಗಾಳಿ, ಬೆಂಕಿ. ಈ 4 ದ್ರವ್ಯಗಳು ಯಾವುದೇ ವ್ಯಕ್ತಿ ಸಾಯಲಿ, ಆತನನ್ನು ಹೂಳಿದರೂ ಕೂಡ ಅಥವಾ ಸುಟ್ಟರೂ ಕೂಡ ಗಾಳಿಯಲ್ಲಿ, ನೀರಿನಲ್ಲಿ, ಮಣ್ಣಿನಲ್ಲಿ ಆತ ಕರಗಿ ಹೋಗ್ತಾನೆ. ಈ ಕರಗಿ ಹೋಗಿರ್ತಕ್ಕಂಥ ಈ ಅಂಶವನ್ನು ಪುನರ್ಭವ ಅಂತ ಕರೀತಾರೆ. ಪುನರ್ಜನ್ಮ ಅಂದರೆ
ಇವ್ರು ಹೇಳ್ತಾರೆ ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಈ ಪಂಚಮಹಾಭೂತಗಳು ಪುನರ್ಜನ್ಮ ಕಲ್ಪಿಸ್ತವೆ ಅಂತ. ಅಂದರೆ ಮತ್ತೆ ಹುಟ್ಟಿ ಬರ್ತಾರೆ ಅಂತ. ಅದಕ್ಕಾಗಿ ಈ ಪಾಖಂಡಿಗಳು ಏನು ಮಾಡ್ತಾರೆ ಅಂದರೆ ಗುಡಿಗಳಲ್ಲಿ ಗಂಟಿ ಬಾರಿಸ್ತಾ ತಟ್ಟೆ ಇಟ್ಕೊಂಡು ನಿಮ್ಮನ್ನೆಲ್ಲ ಸ್ವರ್ಗಕ್ಕೆ ಕಳಿಸ್ತೀವಪ್ಪ, ಈ ತಟ್ಟೆಯಲ್ಲಿ ಕಾಸು ಹಾಕಿ ಅಂತ ಹೇಳ್ತಾರೆ. 100 ರೂಪಾಯಿ 200 ರೂಪಾಯಿ ಹಾಕಿದಾಗ ನಿಮ್ಮ ಆಶೀರ್ವಾದ ಮಾಡ್ತಾರೆ, ನೀವು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಿ ಅಂತ. ಸ್ನೇಹಿತರು, ಇಲ್ಲೊಂದು ವಿಚಾರ ಮಾಡಬೇಕು. ಈ ಪಾಖಂಡಿ ಪುರೋಹಿತರು ನಿಮಗೆಲ್ಲ ಸ್ವರ್ಗಕ್ಕೆ ಕಳಿಸ್ತಾರಲ್ಲ, ಯಾರ್ಯಾರು ದೇವ್ರ ಗುಡಿಗೆ ಹೋಗ್ತೀರಿ, ಯಾರ್ಯಾರು ದಾರ ಕಟ್ಕೋತೀರಿ, ಯಾರ್ಯಾರು ಸ್ವರ್ಗಕ್ಕೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಈ ವೈದಿಕರು ಸೃಷ್ಟಿ ಮಾಡಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಪಾಲನೆ ಮಾಡ್ತೀರಿ. ನಿಮಗೊಂದು ಮಾತು ಹೇಳ್ತೀನಿ, 100 ರೂಪಾಯಿ 1000 ರೂಪಾಯಿ 500 ರೂಪಾಯಿ ಕೊಟ್ಟು ನೀವು ಸ್ವರ್ಗಕ್ಕೆ ಹೋಗ್ತಕ್ಕಂಥ ಆಶೀರ್ವಾದ ಈ ಪಾಖಂಡಿ ಪುರೋಹಿತರಿಂದ ಪಡ್ಕೊಂಡು ಬರ್ತಿರಲ್ಲ, ಅವರು ಹೇಳ್ತಕ್ಕಂಥ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥ ಧಾರ್ಮಿಕ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಈ ಪುನರ್ಜನ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಏನು ಹೇಳ್ತಾನೆ ಅರ್ಜುನನಿಗೆ? ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ಏನಂದರೆ, ನೋಡಪ್ಪ ಅರ್ಜುನ, ಎದುರಿರ್ತಕ್ಕಂಥವ್ರು ರಣರಂಗದಲ್ಲಿ ಎದುರಿರ್ತಕ್ಕಂಥ ಎಲ್ಲರೂ ಕೂಡ ವೈರಿಗಳನ್ನು ಮಾತ್ರ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನೀನು ಯುದ್ಧ ಮಾಡಬೇಕು, ಅವ್ರನ್ನ ಸಂಹಾರ ಮಾಡಬೇಕು. ಇವರೆಲ್ಲ ಸತ್ತ ನಂತರ ಈ ಭೀಷ್ಮ ಆಗಿರ್ಬೋದು, ದುರ್ಯೋಧನ ಆಗಿರ್ಬೋದು, ಇವರೆಲ್ಲರೂ ಕೂಡ ಪುನಃ ಹುಟ್ಟಿ ಬರ್ತಾರೆ. ಇವ್ರಿಗೆ ಜೀವನ ಇದೆ. ಹೆಂಗೆ ಹುಟ್ಟಿ ಬರ್ತಾರೆ ಅಂದರೆ, ನೋಡು, ಒಬ್ಬ ವ್ಯಕ್ತಿ ತನ್ನ ಶರ್ಟನ್ನು ಕಳಚಿ ಒಂದು ಗೂಟಕ್ಕೆ ಸಿಗಿಸಿದಾಗೆ ಮತ್ತೆ ಅದನ್ನು ಯಾವಾಗ ಬೇಕಾದರೂ ಯಾರು ಬೇಕಾದರೂ ಧರಿಸ್ಬೋದು. ಹಾಗೆ ಅದಕ್ಕಾಗಿ ನೀನು ಇವರನ್ನು ಕೊಲ್ಲಿದ್ರೆ ಪಾಪ ಎಲ್ಲ ಕೊಲ್ಲು ಅಂತಕ್ಕಂಥ ಮಾತನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನೀವೆಲ್ಲರೂ ಇಲ್ಲಿ ವಿಚಾರ ಮಾಡ್ಬೇಕು ಸ್ನೇಹಿತರೆ. ಮುಂದುವರೆದು ಹೇಳ್ತಾರೆ, ಎಂಥ ಮೂರ್ಖರು ಬರೆದಿರ್ತಕ್ಕಂಥ ಮೂರ್ಖರು ಪ್ರತಿಪಾದನೆ ಮಾಡ್ತಕ್ಕಂಥ ಧಾರ್ಮಿಕ ಗ್ರಂಥ ನೀವು ಅವಲೋಕನ ಮಾಡಿರಿ. ಏನು ಹೇಳ್ತಾರೆ ಮುಂದುವರೆದು ಅಂದರೆ, ಅದೇ ಕೃಷ್ಣ ಅದೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ, ದೇಹ ನಶ್ವರಪ್ಪ, ಆತ್ಮ ಅಮರ ಅಂತ. ದೇಹ ನಶ್ವರ, ಸತ್ತಾಕ್ಷಣ ಏನು ಮಾಡ್ತಾರೆ ಅಂದರೆ ದೇಹವನ್ನು ಸುಡ್ತಾರೆ ಅಥವಾ ಹೂಳ್ತಾರೆ, ಅದು ಮಣ್ಣಿಗೆ ಹೋಗುತ್ತೆ. ಆತ್ಮ ಅಮರ ಇದೆ, ಆತ್ಮ ಪರಕಾಯ ಪ್ರವೇಶ ಮಾಡುತ್ತೆ, ಮತ್ತೊಂದು ಜೀವಿಯಲ್ಲಿ ಸೇರಿ ಅದು ಮತ್ತೆ ಹುಟ್ಟುತ್ತೆ ಅಂತ. ಹಾಗಾದರೆ ನೀವೇನು ಗುಡಿಗೆ ಹೋಗ್ತಿರಲ್ಲ, ಆ ಗುಡಿಯಲ್ಲಿ ಇರ್ತಕ್ಕಂಥ ಈ ಪಾಖಂಡಿ ಪುರೋಹಿತ ನಿಮ್ಮಿಂದ 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ತೊಗೊಂಡು ನಿಮಗೆ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತೇಳಿ ಆಶೀರ್ವಾದ ಮಾಡ್ತಾನಲ್ಲ, ಅಥವಾ ದೇವರು ನಿಮ್ಮನ್ನೇ ಸ್ವರ್ಗಕ್ಕೆ ಸೇರಿಸ್ಕೊಳ್ತಾರೆ ಅಂತಕ್ಕಂಥ ಆಶೀರ್ವಾದ ಮಾಡ್ತಾರಲ್ಲ, ಇಲ್ಲಿ ವಿಚಾರ ಮಾಡ್ಬೇಕು ಸ್ನೇಹಿತರೆ. ದೇಹ ಇಲ್ಲೇ ಮಣ್ಣಿಗೆ ಹೋಯ್ತು, ಆತ್ಮ ಪರಕಾಯ ಪ್ರವೇಶ ಆಯಿತು. ಹಾಗಾದರೆ ಸ್ವರ್ಗಕ್ಕೆ ಈ ಪಾಖಂಡಿ ಪುರೋಹಿತರು ಏನು ಕಳಿಸ್ತಾರೆ? ಮೆಂಕಿ ಬುಟ್ಟ ಕಳಿಸ್ತಾರೆ ಇವರು. ಇದನ್ನೇ ಬೌದ್ಧ ಧಮ್ಮ ಹೇಳ್ತಕ್ಕಂಥದ್ದು. ಪ್ರಶ್ನೆ ಮಾಡಿ, ವಿಮರ್ಶೆ ಮಾಡಿ, ಸರಿ ಇದ್ದರೆ ಒಪ್ಕೊಳ್ಳಿ ಅಂತಕ್ಕಂಥದ್ದು. ಸೊ ಈ ಪುನರ್ಭವದ ಬಗ್ಗೆ ಬುದ್ಧ ಹೇಳಿರ್ತಕ್ಕಂಥದ್ದು, ಪುನರ್ಜನ್ಮ ಅಂತಕ್ಕಂಥ ರೂಪಾಂತರಿಸಿ ಹೇಳ್ತಕ್ಕಂಥ ಈ ಪಾಖಂಡಿ ಈ ಭಟ್ಟನಿಗೆ, ವೃಷಾಂಕ ಭಟ್ಟನಿಗೆ ಹೇಳ್ತೀನಿ, ಬುದ್ಧ ಹೇಳೋದು ಪುನರ್ಜನ್ಮ ಅಲ್ಲ, ಪುನರ್ಭವ ಅಂತ. ಇನ್ನೊಂದು ಹೇಳ್ತಾನೆ ಅವಿವೇಕಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ಎಲುಬಿಲ್ಲದ ನಾಲಿಗೆ, ಅಧ್ಯಯನವಿಲ್ಲದ ಬುದ್ಧಿಮತ್ತೆ, ಬಾಡಿಗೆ ಭಾಷಣಕಾರ ಅವಿವೇಕಿ ಹೇಳ್ತಾನೆ, ಬುದ್ಧ ಏನು ಕೊಟ್ಟಿರ್ತಿದ್ರು? ಸಗಣಿ ಕೊಟ್ಟಿರ್ತಿದ್ರು, ಮಣ್ಣು ಕೊಟ್ಟಿರ್ತಿದ್ರು, ಏನ್ರಿ ಭಾಷೆ ಪದ ಬಳಕೆ ಮಾಡ್ತಕ್ಕಂಥದ್ದು. ಅವಿವೇಕಿ ಕೊಟ್ಟದ್ದು ತಿಲ್ಲಕ್ಕೆ ಆತನೇನು ಪುರೋಹಿತ ಅಲ್ಲ, ಬುದ್ಧ ಜ್ಞಾನದ ಮೇರು ಪರ್ವತವನ್ನು ಮುಟ್ಟಿರ್ತಕ್ಕಂಥ ವ್ಯಕ್ತಿ. ಬುದ್ಧನಾದ ಕ್ಷಣ ಕೊಟ್ಟದು ಸಗಣಿ ತಿಂತಿದ್ರು ಅಂತಕ್ಕಂಥ ಉದ್ದಟತನದ ಮಾತು, ಅವಿವೇಕಿತನದ ಮಾತಾಡ್ತಿಲ್ಲ. ಅವಿವೇಕಿ ಈ ಪ್ರಪಂಚಕ್ಕೆ ಜ್ಞಾನಾಮೃತವನ್ನು ಉಣಿಸ್ತಕ್ಕಂಥ ಪ್ರಪಂಚದ ಏಕೈಕ ಯುಗ ಪ್ರವರ್ತಕರು ಬುದ್ಧ. ಶೀಲ ಪಾಲನೆ ಮಾಡ್ತಕ್ಕಂಥ, ಶಿಷ್ಟಾಚಾರ ಪಾಲನೆ ಮಾಡ್ತಕ್ಕಂಥ, ಜನರ ಮನ ಪರಿವರ್ತನೆಗೊಳಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ, ಜ್ಞಾನ ಇರ್ತಕ್ಕಂಥ, ಬೌದ್ಧಿಕ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಬುದ್ಧರನ್ನು ಒಬ್ಬ ಹುಚ್ಚ ಅನ್ನುವ ಹಾಗೆ ಪರಿಭಾವಿಸಿ ಮಾತಾಡ್ತೀಯ ಅವಿವೇಕಿ. ಬೌದ್ಧ ಧಮ್ಮದಲ್ಲಿ ಏನಿದೆ ಅನ್ನೋದನ್ನು ನಿನಗೆ ಎಳೆಯಾಗಿ ಬಿಚ್ಚಿ ಹೇಳ್ತೀನಿ. ಲೈವ್ನಲ್ಲಿ ನನ್ನ ಜೊತೆಗೆ ಬಾ, ಒಲ್ಲಂದರೆ ನೀನು ಎಲ್ಲಿದ್ದೀಯಾ ಅಲ್ಲಿ ಹೇಳು, ನನ್ನನ್ನು ಆಹ್ವಾನಿಸಿ ಬರ್ತೀನಿ. ನಾಲಾಯಕ್ ಬುದ್ಧರು ಸಗಣಿ ಕೊಟ್ಟರು ತಿಂತಾರಂತಕ್ಕಂಥ ಪದ ಬಳಕೆ ಮಾಡ್ತಕ್ಕಂಥ ಇಂಥ ಅವಿವೇಕಿ, ಬುದ್ಧ ಜ್ಞಾನಾಮೃತ ಉಣಿಸಿರ್ತಕ್ಕಂಥ, ಅಮೃತ ಉಣಿಸ್ತಕ್ಕಂಥದ್ದು. ರಿಲೇ ನೀವು ಸಗಣಿ ಚಿನ್ನ ಅಂತಕ್ಕಂಥ ಅವಿವೇಕಿಗಳು, ನೀವು ಸಗಣಿಯಿಂದ ರಸ್ತೆ ಮಾಡ್ತಕ್ಕಂಥ ಅವಿವೇಕಿಗಳು, ನೀವು ಸಗಣಿಯಿಂದ ನೀವು
ದೇಶ ಕಟ್ತೀವಿ ಅಂತಕ್ಕಂಥವು ತರಿಯೆಲ್ಲ ಸಗಣಿ ತುಂಬಿಕೊಂಡಿರ್ತಕ್ಕಂಥ ನೀವುಗಳು ನಿಮ್ಮ ಭಾಷೆ, ನಿಮ್ಮ ಬುದ್ಧಿಮತ್ತ, ನಿನ್ನ ನಾಲಿಗೆ ಹೇಳ್ತದೆ ಅಂತಕ್ಕಂಥ ಮಾತನ್ನು ನೀನು ಯಾವತ್ತೂ ಕೂಡ ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಬುದ್ಧಿ ನೋಡಿ ಎಂಥ ಬುದ್ಧಿಮತ್ತೆ ಇದೆ ನಿನಗೆ. ನೀನು ಮಾತಾಡಲು ತಪ್ಪಿಲ್ಲಪ್ಪ ವೃಷಾಂಕ ಭಟ್ಟ. ನೀನು ಬುದ್ಧರನ್ನು ಅವರು ಸಗಣಿ ಕೊಟ್ಟರೆ ತಿಂತಿರು, ಮಣ್ಣು ಕೊಟ್ಟರೆ ತಿಂತಿರು ಅಂತಕ್ಕಂಥದ್ದು ನನಗೆ ನೋವಾಗಿದಷ್ಟೇ, ಖೇದ ಇಲ್ಲ. ಕಾರಣ ಏನಂದರೆ ನೀವು ಹುಟ್ಟಿದ್ದೆ ಹಾಗೆ ತಾನೇ, ನಿಮ್ಮ ಪೂರ್ವಜರು ಹುಟ್ಟಿದ್ದು ಹಾಗೆ ತಾನೇ. ಉದಾಹರಣೆ, ನಾವೆಲ್ಲರೂ ಕೂಡ ಬಾಬಾ ಸಾಹೇಬನ ಅನುಯಾಯಿಗಳು, ಬುದ್ಧನ ಅನುಚರರು, ಧಮ್ಮದ ಮಾರ್ಗದಲ್ಲಿ ನಡೀತಕ್ಕಂಥವ್ರು ಮತ್ತು ಸಾಮಾನ್ಯ ಜನರು ಕೂಡ ನಾವೆಲ್ಲರೂ ಕೂಡ ಹುಟ್ಟಿದ್ದು ನಮ್ಮ ಅವ್ವ ಅಪ್ಪನಿಂದ. ಆದರೆ ನೀವು ಹೆಂಗೆ ಹುಟ್ಟಿರಿ? ನೀವೇ ಬರ್ಕೊಂಡ್ರಿಯಪ್ಪ. ಎಲ್ಲ ಬ್ರಾಹ್ಮಣರು ವಿಷ್ಣುವಿನ ಹಣೆಯಿಂದ ಹುಟ್ಟಿರಿ. ನೀವು ತಾಯಿ ತಂದೆಯಿಂದ, ಸಂಕರದಿಂದ, ತಾಯಿ ಗರ್ಭದಿಂದ ಹುಟ್ಟಿಲ್ಲ. ಅದಕ್ಕೆ ನಾವು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥ ನಾವುಗಳು ತಾಯಿಯನ್ನು ಸ್ವರ್ಗಕ್ಕಿಂತಲೂ ಮೇಲಾಗಿ ಅಷ್ಟು ಪಾವಿತ್ರ್ಯತೆಯಿಂದ ಕಾಣ್ತೀವಿ. ನೀವು ಹೆಂಗೆ ಹುಟ್ಟಿರಿ? ನಿಮ್ಮ ಪೂರ್ವಜರು ಹೆಂಗೆ ಹುಟ್ಟ್ಯಾರ? ನಿಮ್ಮ ಗುರುಗಳು ಹೆಂಗೆ ಹುಟ್ಟ್ಯಾರ ಹೇಳೇನು? ನಾವೆಲ್ಲ ಮನುಷ್ಯರಿಗೆ ಹುಟ್ಟಿದ್ರೆ ನೀವೆಲ್ಲ ಯಾರಿಗೆ ಹುಟ್ಟಿರಿ ಗೊತ್ತಾ? ವರಹ ರೂಪದಲ್ಲಿ ಹುಟ್ಟಿರ್ತಕ್ಕಂಥ ನಿನ್ನ ವಿಷ್ಣು, ನಿನ್ನ ದೇವರು ಹಂದಿಗೆ ಹುಟ್ಟುದು ತಾನೆ, ಅವನನ್ನು ವರಹ ಅಂತ ಕರಿತೀರಿ. ಆಮೆಗೆ ಹುಟ್ಟಿರ್ತಕ್ಕಂಥವನನ್ನು ಕೂರ್ಮ ಅಂತ ಕರಿತೀರಿ. ಮೀನಿಗೆ ಹುಟ್ಟಿರ್ತಕ್ಕಂಥವ್ರನ್ನು ನೀವು ಅವನನ್ನು ಮತ್ಸ್ಯ ಅಂತ ಕರಿತೀರಿ. ಅದಷ್ಟೇ, ನಾಯಿಗೆ ಹುಟ್ಟಿರ್ತಕ್ಕಂಥವನನ್ನು ನೀವು ಮಲ್ಲಯ್ಯ ಅಂತ ಕರಿತೀರಿ. ಕಪ್ಪೆಯಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ದೇವತೆ ಮಂಡೋದರಿ ಅಂತ ಕರಿತೀರಿ. ಕುದುರೆಯಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ಗುರುಗಳ ಮಗ ಅಂದರೆ ದ್ರೋಣಾಚಾರ್ಯನ ಮಗನಾಗಿರ್ತಕ್ಕಂಥ ಕುದುರೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಅವನನ್ನು ಅಶ್ವತ್ಥಾಮ ಅಂತ ಕರಿತೀರಿ. ಗಂಡಸರಿಂದ ಹುಟ್ಟಿರ್ತಕ್ಕಂಥವು ಅಂದರೆ ಹರಿಹರನಿಂದ ಹುಟ್ಟಿರ್ತಕ್ಕಂಥವನಿಗೆ ಅಯ್ಯಪ್ಪ ಸ್ವಾಮಿ ಅಂತ ಕರಿತೀರಿ. ಈ ರೀತಿ ನೀವು ಒಬ್ಬರಾದರೂ ಕೂಡ ನಮ್ಮ ತಾಯಿ ತಂದೆ ಹೊಟ್ಟೆಯಿಂದ ಹುಟ್ಟಿದ್ರ ಅವಿವೇಕಿಗಳೇ. ಪ್ರಪಂಚ ನಿಮ್ಮ ಮಾತು ಕೇಳಿದ್ರೆ ನಗಬೇಕು ಅಳಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡುತ್ತೆ ಪ್ರಪಂಚ. ಯಾಕೆ ಚಿಂತನೆ ಮಾಡುತ್ತೆ ಅಂದರೆ, ಅಲ್ರಿ ಇವರು ಒಬ್ಬರು ಮನುಷ್ಯರಿಗೆ ಹುಟ್ಟಿಲ್ಲ ಅಂತ, ಒಬ್ಬರನ್ನು ಮನುಷ್ಯರಿಗೆ ಹುಟ್ಟಿಲ್ಲ, ಮತ್ತು ಮನುಷ್ಯರಿಗೆ ಹುಟ್ಟಿಲ್ಲ ಅಷ್ಟೇ, ಮನುಷ್ಯರಿಗೆ ಹುಟ್ಟಿದಂಗೂ ಕೂಡ ಮಾತಾಡಲ್ಲ ಅಂತ. ಅದಕ್ಕಾಗಿ ಸ್ನೇಹಿತರೆ, ಈ ವೃಷಾಂಕ ಭಟ್ಟನಿಗೆ ಹೇಳ್ತೀನಿ, ನಿನಗಿನ್ನೂ ಕೂಡ ಸಮಾಧಾನ ಆಗಲಿಲ್ಲ ಅಂದರೆ ಬೌದ್ಧ ಧಮ್ಮದ ಸಿದ್ಧಾಂತಗಳ ಬಗ್ಗೆ, ಬೌದ್ಧ ಉಪಾಸಕರ ಬಗ್ಗೆ, ಬಾಬಾ ಸಾಹೇಬರ ಅನುಯಾಯಿಗಳ ಬಗ್ಗೆ ನಿನಗಿನ್ನೂ ಕೂಡ ಇಷ್ಟು ವಿಚಾರ ಅರ್ಥ ಆಗಲಿಲ್ಲ ಅಂದರೆ, ಅಥವಾ ನಿನ್ನ ಧಾರ್ಮಿಕ ಗ್ರಂಥಗಳಲ್ಲಿರ್ತಕ್ಕಂಥ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಗರುಡ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಭಾಗವತ ಪುರಾಣ, ಈ ಪುರಾಣಗಳಲ್ಲಿರ್ತಕ್ಕಂಥದ್ದು, ರಾಮಾಯಣ, ಮಹಾಭಾರತ, ರಾಮಚರಿತ ಮಾನಸ, ಇದರಲ್ಲಿರ್ತಕ್ಕಂಥ ಅನಿಷ್ಟ ಆಚರಣೆಗಳು ಮಾನವ ವಿರೋಧಿ, ಮಹಿಳಾ ವಿರೋಧಿ, ದೇಶ ವಿರೋಧಿ, ಸಮಾಜದ ವಿರೋಧಿ, ಬಹುಸಂಸ್ಕೃತ ವಿರೋಧಿ ಇರ್ತಕ್ಕಂಥ ಅಂಶಗಳು ಇಷ್ಟು ನಿನಗೆ ಅರ್ಥ ಆಗಲಿಲ್ಲ ಅಂದರೆ ಬಹಿರಂಗವಾಗಿ ಚರ್ಚೆ ಕರಿ, ನಾನು ಬರ್ತೀನಿ, ನಿನ್ನ ಜೊತೆಗೆ ಚರ್ಚೆ ಮಾಡ್ತೀನಿ. ಬಹುಶಃ ಈ ಎರಡು ವಿಷಯಗಳಿಂದ ರತ್ನಾಕರ ಭಟ್ ಆಗಿರ್ಬೋದು, ವೃಷಭ ಭಟ್ ಆಗಿರ್ಬೋದು, ಪ್ರಶಾಂತ ಭಟ್ಟನಾಗಿರ್ಬೋದು, ನೀವು ಪರಿವರ್ತನೆ ಆಗ್ತೀರಿ. ಇನ್ನು ಮುಂದಾದರೂ ಕೂಡ ಎಚ್ಚರಿರಿ. ಬೌದ್ಧ ಧಮ್ಮದ ತತ್ವ ಸಿದ್ಧಾಂತಗಳನ್ನು ತಿರ್ಸ್ತಕ್ಕಂಥದ್ದು, ಹೈಜಾಕ್ ಮಾಡ್ತಕ್ಕಂಥದ್ದು, ರೂಪಾಂತರ ಮಾಡ್ತಕ್ಕಂಥದ್ದು ಅಥವಾ ಅದರ ಅವಹೇಳನೆ ಮಾಡ್ತಕ್ಕಂಥದ್ದು, ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ತಿದ್ದುತಕ್ಕಂಥದ್ದು, ಅಪಚಾರ ಮಾಡ್ತಕ್ಕಂಥದ್ದು, ಅವುಗಳನ್ನು ತಿರ್ಸ್ತಕ್ಕಂಥ ಕೆಲಸ ಮಾಡಬೇಡಿ. ಭಾರತದ ಸಂವಿಧಾನ, ಅದರ ವಿಧಿಗಳು, ಅದರ ಮೂಲ ಸಿದ್ಧಾಂತಗಳನ್ನು ತಿರ್ಸ್ತಕ್ಕಂಥ ಕೆಲಸ ಮಾಡಬೇಡಿ. ನನ್ನ ಸಮಾಜದ ಮೇಲೆ ಬೌದ್ಧಿಕವಾಗಿ ದೌರ್ಜನ್ಯಗಳು ಮಾಡಬೇಡಿ. ಇವೇನಾದರೂ ಮತ್ತು ನೀವು ಪುನರ್ ಮೆಲುಕು ಹಾಕಿದ್ದೇ ಆದರೆ ನಿಮ್ಮ ಮಾಸಿನ ಮೆಗೆಯನ್ನು ಅಂದರೆ ನಿಮ್ಮ ಧಾರ್ಮಿಕ ಗ್ರಂಥಗಳನ್ನು ಎಳೆಯಾಗಿ ಬಿಚ್ಚಿ ಜಾಲಾಡಿ ನಿಮ್ಮನ್ನು ಬೆತ್ತಲಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನೀವು ನೆನಪಿಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಷ್ಟೊತ್ತು ನನ್ನ ಮಾತನ್ನು ಪ್ರಜ್ಞೆಯಿಂದ, ಆಸ್ತಿಯಿಂದ ಮತ್ತು ಇಚ್ಛಾಶಕ್ತಿಯಿಂದ ಆಲಿಸಿರ್ತಕ್ಕಂಥ ಅಥವಾ ಮುಂದಿನ ದಿನಗಳಲ್ಲಿ ನೀವು ಯೂಟ್ಯೂಬ್ನಲ್ಲಿ ನೋಡ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ, ಎಲ್ಲ ಜಾತಿಯ, ಎಲ್ಲ ಸಮಾಜದ, ಈವನ್
ಪ್ರಜ್ಞಾವಂತ ಸಮಾಜವನ್ನು ನಿರೀಕ್ಷಣೆ ಮಾಡ್ತಕ್ಕಂಥ ಬಹುಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಬ್ರಾಹ್ಮಣ ಸಮಾಜದ ಗೌರವಾನ್ವಿತ ಗೆಳೆಯರಿಗೂ ಮತ್ತು ಗೆಳತಿಯರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.